ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ದಿನಾಂಕ 11/12/2025. ಬಾಬಾ ಏನ್ ಹೇಳ್ತಿದ್ರು? ಆತ್ಮಿಕ ರಾಯಲ್ಟಿ ಮತ್ತು ಪರ್ಸನಾಲಿಟಿ ಅಂದ್ರೆ ಎಷ್ಟು ನಾವು ಸ್ಥೂಲವಾಗಿ ಶ್ರೀಮಂತರಾಗ್ತಾ ಹೋಗ್ತೀವೋ ಅಷ್ಟು ಸ್ವಚ್ಛತೆ ಹಿಡಿದು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ಮೇಲೆ ನಾವೆಲ್ಲ ಯಾರು? ಆತ್ಮ. ಆತ್ಮಗಳು ಅಲ್ವಾ? ಪ್ರತಿದಿನ ಕರ್ಮ ಮಾಡ್ತೀವಲ್ವಾ? ಕರ್ಮ ಮಾಡ್ಬೇಕಾದ್ರೆ ಹೊರಗಡೆ ಪ್ರಪಂಚಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಏನ್ ಮಾಡ್ತೀವಿ? ರೆಡಿಯಾಗಿ ಆ ಹೋಗ್ತೀವಿ. ಹಾ, ಏನೇನ್ ತಗೊಂಡ್ ಹೋಗ್ತೀರಾ? ನೀರ್ ಬಾಟ್ಲು ಏನ್ ಬೇಕು ಅವಶ್ಯಕತೆ ಇರುತ್ತೆ ತಗೊಂಡು ಹೋಗ್ತೀವಿ. ಹಾ, ತುಂಬಾ ಶ್ರೀಮಂತ, ಅದು ಒಳ್ಳೆ ಬಟ್ಟೆ ಅಲ್ವಾ? ಹ್ಮ್ ಬಡವರಾಗಿದ್ದ ಸ್ಲೀಪರು, ಶ್ರೀಮಂತರಾಗಿದ್ದ ಸಾಕ್ಸು, ಶೂ. ಹ್ಮ್ ಸ್ವಂತ ಕಾರ್. ಬಡವರಾಗಿದ್ದು ನಡ್ಕೊಂಡು ಹೋಗ್ತೀವಿ. ಇನ್ನು ಸ್ವಲ್ಪ ಶ್ರೀಮಂತ ಆದ್ರೆ ಸೈಕಲ್, ಇನ್ನು ಸ್ವಲ್ಪ ಶ್ರೀಮಂತರಿದ್ರೆ ಬೈಕ್, ಬಸ್. ಬಸ್ಸು, ಬೈಕ್ ಅಲ್ವಾ? ಹಾಗೇನೆ ಇವತ್ತು ಸಾಧಾರಣ ಮನುಷ್ಯರಾದ್ರೆ ನಾರ್ಮಲ್ ಫೋನ್, ಶ್ರೀಮಂತರಾಗಿದ್ದಿದ್ರೆ ಆಂಡ್ರಾಯ್ಡ್ ಫೋನ್. ಐಫೋನ್. ಹಾ, ಇದನ್ನೆಲ್ಲ ಏನ್ ಮಾಡ್ತೀವಿ? ಕರ್ಮ ಕ್ಷೇತ್ರಕ್ಕೆ ನಾವೇನ್ ಮಾಡ್ತೀವಿ? ತೆಗೆದುಕೊಂಡು ಹೋಗ್ತೀವಿ. ನೀರಿನ ಬಾಟ್ಲು ತಗೊಂಡು ಹೋಗ್ತೀವಿ, ಊಟನೂ ತಗೊಂಡು ಹೋಗ್ತೀವಿ. ಇಲ್ಲ ಹೊರಗಡೆ ಹೋದ ಹಣ ಜಾಸ್ತಿ ಇದೆ, 5 ಸ್ಟಾರ್ ಹೋಟೆಲಲ್ಲಿ ಊಟನೂ ಕೂಡ ಮಾಡ್ತೀವಿ. ಹೌದಾ? ಸರಿ. ಭಗವಂತ ಹೇಳ್ತಾರೆ ಇದೆಲ್ಲ ಸರಿ ಮಕ್ಕಳೇ, ಆದ್ರೆ ಕರ್ಮಕ್ಷೇತ್ರಕ್ಕೆ ಹೋದಾಗ ಆತ್ಮ ಮನಸ್ಸಿನಲ್ಲಿ ಏನ್ ತಗೊಂಡೋಗುತ್ತೆ? ಶರೀರಕ್ಕೆ ಬೇಕಾಗಿರೋದನ್ನ ನೀವು ಬಟ್ಟೆ, ಮೊಬೈಲು, ನೀರು, ಕಾರು, ಶೂ, ಟವೆಲ್ಲು, ಟಾಬ್ಲೆಟ್ಸು ತಗೊಂಡು ಹೋಗ್ತಾರೆ. ಸರಿ. ಮನಸ್ಸೇನ್ ತಗೊಂಡೋಗುತ್ತೆ? ಏನ್ ಕೆಲಸ ಮಾಡ್ಬೇಕು, ಯಾವ್ದು ಮಾಡ್ಬೇಕು, ಏನು? ಅದು ಕರ್ಮಕ್ಕೆ ಸಂಬಂಧಪಟ್ಟದ ಜ್ಞಾನ. ಹೌದಾ? ಜ್ಞಾನ ಅದು. ಅದು ಬಿಟ್ಟು ಮತ್ತೇನ್ ಕಾರ್ಯ ಮಾಡುತ್ತೆ? ಕರ್ಮಗಳ ಲೆಕ್ಕಾಚಾರ. ಲೆಕ್ಕಾಚಾರ ಅದು ಸಂಸ್ಕಾರದಲ್ಲಿ ಇರ್ತದೆ. ನಮ್ಮ ಸಂಸ್ಕಾರದಲ್ಲಿ ಇರೋದೇ ತಗೊಂಡೋಗಿರ್ತೀವಲ್ಲ ಮೇಡಮ್. ತಗೊಂಡೋಗಿರ್ತೀವಿ, ಆದ್ರೆ ಮನಸ್ಸಲ್ಲಿ ಆ ಸಮಯದಲ್ಲಿ ಏನಿರ್ತದೆ ಜೊತೆಯಲ್ಲಿ ಅಂತ. ಇವಾಗ ನೋಡಿ, ಬಟ್ಟೆ ಜೊತೆಲಿ ಇರ್ತದೆ, ಹೌದಾ? ಮೊಬೈಲ್ ಕೈಯಲ್ಲಿ ಇರ್ತದೆ, ಹೌದಾ? ಶೂ ಜೊತೆಲಿ ಇರ್ತದೆ, ಹೌದಾ? ಹಾಗೆ ಕರ್ಮವನ್ನ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಯಾವ ಸ್ಮೃತಿಯನ್ನು ತೆಗೆದುಕೊಂಡು ಹೋಗ್ತೀವಿ? ನಾನು ಆತ್ಮ ಅನ್ನೋ ಸ್ಮೃತಿನೇ ಇರಬೇಕು. ಓಕೆ, ಅದು ಆತ್ಮಿಕ ಇದಲ್ಲಿ. ಓಕೆ, ಸರಿ. ಮತ್ತೆ ಇರಬೇಕು, ಅದು ಯಾವ ಸ್ಮೃತಿ ಜಾಸ್ತಿ ನಮ್ಮಲ್ಲಿ ಇರುತ್ತೆ ಹೆಚ್ಚಿಗೆ? ಮೊದಲೆಲ್ಲ ಹಳೆ ಸಂಸ್ಕಾರ ಇರ್ತಿತ್ತು, ಈಗ ಹ್ಮ್ ಹೊಸ ಸಂಸ್ಕಾರ ನಾವು ತಗೊಂಡೋಗ್ಬೇಕಾಗಿದೆ. ಮೊದ್ಲೇನಿರ್ತಿತ್ತು ಅಂತಂದ್ರೆ, ನಾನು ಮಹಿಳೆ ಆಗಿದ್ದೇನೆ, ನಾನು ಶ್ರೀಮಂತ ಆಗಿದ್ದೇನೆ, ನನಗೆ ಮದುವೆ ಆಗಿದೆ, ನಂದು 2 ಬಿಲ್ಡಿಂಗ್ ಇದೆ, ನನ್ನ ಹತ್ರ ಒಂದು ಅರ್ಧ ಕೆಜಿ ಬಂಗಾರ ಇದೆ, ಬ್ಯಾಂಕಲ್ಲಿ ಇಷ್ಟು FD ಇದೆ, ನಾನು ರಾಜಕೀಯ ನಾಯಕನಾಗಿದ್ದೇನೆ, ನಾನು ಫಿಲ್ಮ್ ಆಕ್ಟರ್ ಆಗಿದ್ದೇನೆ, ನಾನು ಇಂಜಿನಿಯರ್ ಆಗಿದ್ದೇನೆ, ನನ್ನ ಹತ್ರ ಸಾಲ ಇದೆ, ನನಗೆ ಡೈವೋರ್ಸ್ ಆಗಿದೆ, ನನ್ನ ಮಕ್ಕಳು USA ದಲ್ಲಿದ್ದಾರೆ. ಹೀಗೆ ಇದೆಲ್ಲವನ್ನ ಮನಸ್ಸಲ್ಲಿ ಏನ್ ಮಾಡ್ತೀವಿ? ಓದ್ಕೊಂಡು ಹೋಗ್ತೀವಿ. ಕ್ಯಾರಿ ಮಾಡ್ಕೊಂಡು ಜೊತೆಲಿ ಇಟ್ಕೊಂಡು ಹೋಗ್ತೀವಿ. ಹೌದಾ? ಈಗ ಬಾಬಾ ಏನ್ ಹೇಳ್ತಾರೆ? ಯಾವ ತಗೊಂಡು ಹೋಗ್ಬೇಕಂತೆ? ನಾನು ಆತ್ಮನಾಗಿದ್ದೇನೆ. ಈಗ BK ಆದಾಗ ಏನ್ ತಗೊಂಡು ಹೋಗ್ತೀವಿ? ವೈಟ್ ಡ್ರೆಸ್ ಹಾಕೊಂಡು ಹೋಗ್ತೀವಿ ಅಲ್ವಾ? ಓಂ ಶಾಂತಿ ಬ್ಯಾಟ್ ತಗೊಂಡು ಹೋಗ್ತೀವಿ. ಅದೇ ಮದುವೆ ಮನೆ ಹೋಗ್ಬೇಕಾದ್ರೆ ರೇಷ್ಮೆ ಸೀರೆ ಉಟ್ಕೊಂಡು. ಅದೇನು ಬಾಜು ಬಂದ ಅಂತ ಹೇಳ್ತಾರೆ, ಏನ್ ಹೇಳ್ತಾರಲ್ಲ, ಸೊಂಟಕ್ಕೊಂದು, ಕೈಗೊಂದು, ಕಿವಿಗೊಂದು, ಅದನ್ನ ತಗೊಂಡೋಗಿರ್ತೀವಿ ತಾನೆ. ಅದು ಬೀರುನಲ್ಲಿ ಇರ್ತದೆ. ಅದು ಯಾವಾಗ್ಲೂ ಅದು ಮನಸ್ಸಿನಲ್ಲಿ ಇರೋದಿಲ್ಲ. ಮದುವೆ ಮನೆ ಹೋಗ್ಬೇಕಾದ್ರೆ ತಾನೇ ಜೊತೆಲಿ ಇರ್ತದೆ. ನಮ್ದು ವೈಟ್ ಬಟ್ಟೆ ಬೀರುನಲ್ಲಿ ಇರ್ತದೆ. ಯಾವಾಗ ಧರಿಸ್ತೀವಿ ನಾವು ಅದನ್ನ? ಬಾಬನ ಮನೆ ಹೋಗ್ಬೇಕಾದ್ರೆ ಮಾತ್ರ ಅಲ್ವಾ? ಹಾಗೆ ಈಗ ನಾನು ಯಾವುದರ ಜೊತೆಗೆ ಮಾನಸಿಕವಾಗಿ ಜೋಡಣೆ ಆಗ್ಬೇಕು ಅಂದ್ರೆ, ಇವತ್ತು ನನ್ನ ಯೋಗದ ಸ್ಥಿತಿ ಹೆಂಗಿತ್ತು, ಇವತ್ತು ನಾನು ಶಾಂತಿ ನಿಶ್ಚಿಟ್ಕೊಂಡಿದ್ದೇನೆ, ನೆಮ್ಮದಿ ನಿಶ್ಚಿಟ್ಕೊಂಡಿದ್ದೇನೆ, ಎಷ್ಟು ಆಶೀರ್ವಾದ ತಗೊಂಡಿದ್ದೇನೆ, ಎಷ್ಟು ಸಫಲತೆ ತಗೊಂಡಿದ್ದೇನೆ ಅಲ್ವಾ? ಮೊದಲು ನೋಡಿ, ಒಂದು ಕಾಲದಲ್ಲಿ ನಾವು ಕೈಯಲ್ಲಿ ಹಣ ತಗೊಂಡು ಹೋಗ್ತಿದ್ವಿ, ಹೌದಾ? ಇವಾಗ ಏನ್ ಮಾಡ್ತೀವಿ? ಮೊಬೈಲ್. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನ ನೋಡ್ತೀವಿ, ಗೂಗಲ್ ಪೇ. ಹೌದು ತಾನೆ? ಮೊದ್ಲಾಗಿದ್ದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ತಗೊಂಡು ಹೋಗ್ತೀವಿ, ಇವಾಗ ತಾಮ್ರದ ಬಾಟ್ಲಲ್ಲಿ ನೀರು ತಗೊಂಡು ಹೋಗ್ತೀವಿ.
ಹೌದಲ್ವ? ಚೇಂಜ್ ಆಗಿದೆ ತಾನ್ವೇ ನನ್ನ ಜೀವನ. ಹಾಗೆ ಭಗವಂತನ ಪ್ರಶ್ನೆ, ಪ್ರತಿದಿನ ನೀವು ಆಧ್ಯಾತ್ಮಿಕ ಸಂಪಾದನೆಯಲ್ಲಿ ನಿಮಗೆ ಏನೇನು ಆಸ್ತಿ ಪಾಸ್ತಿ ಸಿಕ್ಕಿದೆ, ಇದನ್ನ ಮನಸ್ಸಿನಲ್ಲಿ ಕೆರೆ ಮಾಡ್ಕೊಂಡು ಎಷ್ಟು ಕರ್ಮ ಮಾಡ್ತಿದ್ದೀರಿ? ಇದು ಭಗವಂತನ ಪ್ರಶ್ನೆ. ಆಧ್ಯಾತ್ಮಿಕವಾಗಿ, ಆತ್ಮಿಕವಾಗಿ ಪರಮಾತ್ಮನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಆ ಸಂಪಾದನೆಯನ್ನು ಜಾಸ್ತಿ ಮಾಡಿ ಎಷ್ಟು ನೀವು ಕರ್ಮ ಕ್ಷೇತ್ರದಲ್ಲಿ ತೆಗೆದುಕೊಂಡು ಹೋಗ್ತೀರಾ, ಆ ನಶೆಯಲ್ಲಿ ಇದ್ದೀರಾ ಅಲ್ವಾ? ಉದಾಹರಣೆಗೆ, ನೀವು ಬಾಬನ ಮನೆ ಬಂದಿದ್ದೀರಿ, ಸುಮ್ಮನೆ ಸ್ಟೂಡೆಂಟ್ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗತ್ತೆ? ನಾನು ಸ್ಟೂಡೆಂಟು, ಕಸ ಒರೆಸ್ಬೇಕು, ನೆಲ ಒರೆಸ್ಬೇಕು, ಪಾತ್ರ ತೊಳಿಬೇಕು, ಬಾಬನ ಮನೇಲಿ ಏನ್ ಮಾಡ್ಬೇಕು? ಸೇವೆ ಮಾಡು. ಸ್ಥೂಲ ಸೇವೆ ಮಾಡಬೇಕು ಅಂತ ನಶೆ ಇರ್ತದೆ. ಈಗ ನಾಗರತ್ನಕ್ಕವ್ರಿಗೆ ನಶೆ ಇರ್ತದೆ. ಬೆಳಿಗ್ಗೆ 3 ಗಂಟೆ ಆಗ್ತಿದ್ದಂಗೆ ಅಮೃತ ಯೋಗ ಮಾಡ್ಬೇಕು, ಯೋಗ ಮಾಡ್ಬೇಕು, ಈಗ ನಶೆ ಇರ್ತದೆ ತಾನೆ? ಮೊದ್ಲಿತ್ತ ಅದು? ಇಲ್ಲ. ಇಲ್ಲ. ಸರಿ, ಬಾಬಾ ಮುರ್ಲಿ ಹೇಳಲಿಕ್ಕೆ ಅವಕಾಶ ಕೊಟ್ರು. ಇವಾಗ ಏನ್ ನಶೆ ಇರ್ತದೆ? ಮುರ್ಲಿ ಹೇಳ್ಬೇಕು, ಮುರ್ಲಿ ಹೇಳ್ಬೇಕು, ಮುರ್ಲಿ ಹೇಳ್ಬೇಕು. ಅವಾಗ ನಶೆ ಎರಡು ಆಯ್ತಾ ಆಗಿಲ್ವೋ? ಆಯ್ತು. ಮೊದ್ಲು ನಾವು ವಿದ್ಯಾರ್ಥಿಗಳಾಗಿದ್ವಿ, ಆವಾಗ 3:30, 4:15 ಅಮೃತ ಬೆಳಿಗ್ಗೆ ಹೇಳೋಣ ನೋಡೋಣ ಅಂತ ಇತ್ತು ಅಲ್ವಾ? ಈಗ ಜವಾಬ್ದಾರಿ ಬಂತು, ಕರ್ಮವನ್ನ ಮಾಡಿದ್ವಿ, ಲಾಭವನ್ನ ಪಡ್ಕೊ, ನಶೆನೋ ಬಂತು. ನೋಡಿ, ಬಾಬಾ ನನಗೆ ಅವಕಾಶ ಕೊಟ್ಟಿದ್ದಾರೆ, ನನ್ಕಿಂತ ಮೊದ್ಲಿದ್ದವ್ರಿಗೂ ಕೂಡ ಬಾಬಾ ಅವಕಾಶ ಕೊಟ್ಟಿಲ್ಲ. ಆ ರಾಯಲ್ಟಿ, ಆ ನಶೆ, ಇನ್ನೂ ಚೆನ್ನಾಗಿ ನೀವು ಜ್ಞಾನ ಹೇಳ್ತಾ ಹೋದಾಗ ಸ್ಟೇಜಲ್ಲಿ ಕೂರಿಸಿದಾಗ, ನೋಡಿ ಬಾಬಾ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ, ಸೀನಿಯರ್ ಟೀಚರ್ ಎದುರುಗಡೆ ನಾನು ಕ್ಲಾಸ್ ಮಾಡ್ತಿದ್ದೇನೆ ಅಲ್ವಾ? ಅವಾಗ ಏನಾಗತ್ತೆ? ಆ ರಾಯಲ್ಟಿ ಬರ್ತದೋ ಬರಲ್ವೋ? ಬರುತ್ತೆ. ಸುಮ್ನೆ ಬರುತ್ತಾ? ಸಾಧನೆ ಮಾಡಬೇಕು, ಅದನ್ನ ಜೊತೆಲಿ ತಗೊಂಡು ಹೋಗ್ಬೇಕು. ಇಂಥ ಕಾರ್ಯ ಬಾಬಾ ನನ್ನ ಹತ್ರ ಮಾಡ್ತಿದಾರಲ್ಲ, ಬಾಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು ಅಲ್ವಾ? ಈ ನಶೆಯಲ್ಲಿ ಇದ್ದಾಗ ಅವಾಗ ಏನಾಗ್ತದೆ? ಕಿವಿ ಓಲೆ ಚೆನ್ನಾಗಿದೆ ಅಂತಂದಾಗ ಕೈಗೆ ಬಳೆನೂ ಹಾಕೊಳ್ಳೋಣ, ಬಳೆ ಚೆನ್ನಾಗಿದ್ದಾಗ ಕುದ್ಗೆಗೂ ಹಾಕೊಳ್ಳೋಣ, ಕುದ್ಗೆದು ಚೆನ್ನಾಗಿದ್ರೆ ಸೊಂಟಕ್ಕೂ ಬಂಗಾರ ಹಾಕೊಳ್ಳೋಣ, ಇರ್ತದೆ ಇಲ್ವೋ? ಹಾಗೇನೆ ಆ ರಾಯಲ್ಟಿ ಪರ್ಸನಾಲಿಟಿ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಆಗ್ತಾ ಹೋಗ್ತದೆ ಶಾರೀರಿಕವಾಗಿ. ಹಾಗೆ ವಾಚಾ ಸೇವೆನೂ ಮಾಡೋಣ, ಮನಸಾ ಸೇವೆನೂ ಮಾಡೋಣ, ಬೇಹದಿರ ಸೇವೆನೂ ಕೂಡ ಮಾಡೋಣ. ಹೀಗೆ ನಮ್ಮಲ್ಲಿ ಏನಾಗ್ತದೆ? ಎಡಿಷನ್ ಆಗ್ತಾ ಹೋಗ್ತದೆ. ಸದಾ ಕಾಲ ನಾವು ಅದ್ರ ಜೊತೆಗೆ ಏನಾಗಿರ್ತೀವಿ? ಕನೆಕ್ಟ್ ಆಗಿರುತ್ತೆ. ಕನೆಕ್ಟ್ ಆಗಿರ್ತೀವಿ. ಆ ನಶೆಯಲ್ಲಿ, ಆ ಖುಷಿಯಲ್ಲಿ ನಾವಿರ್ತೀವಿ. ಬಾಬನ ಪ್ರಶ್ನೆ ಇದು. ಇದನ್ನ ನೀವು ಮನಸ್ಸಲ್ಲಿ ಎಷ್ಟು ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ? ಒಂದು ನಿಜ ಹೇಳ ಆತ್ಮೀಯರೇ, ನೀವು ಆಧ್ಯಾತ್ಮಿಕ ಆ ನಶೆಯಲ್ಲಿದ್ರೆ ನೀವು ಯಾವ ಬಣ್ಣದ ಬಟ್ಟೆ ಹಾಕೊಂಡಿದ್ದೀರಿ ಅಂತ ನಿಮ್ಗೆ ಗೊತ್ತಿರೋದಿಲ್ಲ, ಹೌದು. ಯಾವ ಬ್ಯಾಡ್ಜ್ ಹಾಕೊಂಡಿದ್ದೀರಿ ಅಂತ ಗೊತ್ತಿರೋದಿಲ್ಲ, ಆ ಶರೀರದ ಕಡೆ ಗೊತ್ತಿರೋದಿಲ್ಲ, ಯಾವ ಚಪ್ಪಲಿ ಹಾಕೊಂಡಿದ್ದೀರಿ ಅಂತ ಗೊತ್ತಿರೋದಿಲ್ಲ, ಯಾವ ಸ್ಥಳದಲ್ಲಿ ಇದ್ದೀರಿ ಅಂತ ಗೊತ್ತಾಗೋದಿಲ್ಲ. ನಾನು ಹೇಗಿದ್ದೀನಿ ಅನ್ನೋದು ಗೊತ್ತಿಲ್ಲ. ಎಲ್ಲಾದ್ರೂ ನಾವು ಸೇವೆಗೆ ಹೋದಾಗ 3 ದಿನ ಪಟ್ಟಿ ಇದ್ರೆ 3 ದಿನ ಆದ್ಮೇಲೆ ಗೊತ್ತಾಗತ್ತೆ ನಾನು ಊರಿಂದ ಇಷ್ಟು ದೂರ ಬಂದಿದ್ದೇನೆ ಅಂತ. ಅಷ್ಟು ನಾವೇನ್ ಮಾಡ್ತೀವಿ? ಆ ಸೇವೆಯಲ್ಲಿ ಮುಳುಗೋಗಿರ್ತೀವಿ. ಮುಳುಗೋಗ್ಬೇಕು ಅಂದ್ರೆ ಆಧ್ಯಾತ್ಮಿಕ ಸಂಪಾದನೆಯಲ್ಲಿ ಏನಾಗಿರ್ಬೇಕು? ಮುಳುಗೋಗಿರ್ಬೇಕಾಗ್ತದೆ. ಆ ಒಂದು ನಶೆಯಲ್ಲಿ ಎಷ್ಟಿದ್ದೀರಿ? ಬರೀ ನಶೆಯಲ್ಲ, ಆ ರಾಯಲ್ಟಿ ಹೇಳೋದು ನಿಮ್ಮಲ್ಲಿ ಏನಾಗ್ಬೇಕು? ಮಾತಿನಲ್ಲಿ, ಕೃತಿಯಲ್ಲಿ, ಗೌರವದಲ್ಲಿ, ಸ್ನೇಹದಲ್ಲಿ, ದಾನ ಮಾಡೋದಲ್ಲಿ ಏನಾಗ್ಬೇಕು? ಗೊತ್ತಾಗ್ಬೇಕು ಅಲ್ವಾ? ತುಂಬಾ ಬಡವರಿದ್ರೆ ಭಂಡಾರದಲ್ಲಿ ಎಷ್ಟು ಹಣ ಹಾಕ್ತೀರಾ ಹೇಳಿ ನೋಡೋಣ? ಬಾಬನ್ ಮನೆಯಲ್ಲಿ 100 ರೂಪಾಯಿ, 50, 100 ರೂಪಾಯಿ ಹಾಕ್ತೀವಿ. ಸ್ವಲ್ಪ ದುಡ್ಡು ಜಾಸ್ತಿ ಇದ್ರೆ 500 ರೂಪಾಯಿ, 500 ರೂಪಾಯಿ. ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ 1000 ರೂಪಾಯಿ. 5,000 ಹಾಕ್ತಿವಿ. ಆವಾಗ 1,000 5,000 ಆಗದವ್ರಿಗೆ ಜಾಸ್ತಿ ಗೌರವ ಸಿಗುತ್ತೋ ಸಿಗಲ್ವೋ? ಸಿಗುತ್ತೆ. ಸಿಗತ್ತೆ ಅನ್ನಷ್ಟು ಇರ್ಬೇಕಲ್ಲ. ಇದ್ದೂನು ಕೊಡುವಂತ ಮನೋಭಾವ ಇರ್ಬೇಕಲ್ವಾ? ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈ ಒಂದು ಜನ್ಮದಲ್ಲಿ ನೀವು ಮಾಡಿರುವಂತ ಆಧ್ಯಾತ್ಮಿಕವಾಗಿರುವಂತ ಆ ಸಾಧನೆ ಏನಾಗ್ತದೆ ಹೇಳಿ? 5,000 ವರ್ಷದ ಕಲ್ಪದಲ್ಲೂ ಕೂಡ ಅದರ ಎಫೆಕ್ಟ್, ಫಲಿತಾಂಶ ಇರತ್ತೆ. ಅನಾದಿ ಕಾಲದಲ್ಲಿ ನೋಡಿ, ಎಲ್ಲಿ ನೀವು ಪರಮಧಾಮದಲ್ಲಿ ಇರ್ತೀರಲ್ಲ, ಅವಾಗ ನೀವೇನಾಗ್ತೀರಿ? ಚೆನ್ನಾಗಿ ಏನಾಗ್ತಾ ಇರ್ತೀರಿ? ಹೊಳಿತಾ ಇರ್ತೀರಿ ಅಲ್ವಾ? ಆಕಾಶದ ನಕ್ಷತ್ರಗಳು ಇರ್ತಾವೆ, ಎಲ್ಲ ಒಂದೇ ರೀತಿ ಹೊಳಿತಾವ? ಇಲ್ಲ. ಇಲ್ಲ. ಕೆಲವೊಂದು ಚೆನ್ನಾಗಿ ಏನಾಗ್ತಾವೆ? ಹೊಳಿತಾವೆ ಅಲ್ವಾ? ಶರೀರನೂ ಕೂಡ, ಬಟ್ಟೆನೂ ಕೂಡ, ಯಾರು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹೋಗಿರ್ತಾರ ಅವ್ರ ಶರೀರ ಮತ್ತು ಬಟ್ಟೆ ಹೆಂಗಿರ್ತದೆ? ಹೊಳಪು. ಹೊಳಿತಾ ಇರ್ತದೆ. ಹಾಗೆ ನಮ್ಮಲ್ಲಿ ಇಷ್ಟು ವಿಕರ್ಮವನ್ನು ವಿನಾಶ ಮಾಡಿಸ್ಕೊಂಡಿದ್ದೆವು, ಕಾಯಿಲೆ ಗುಣ ಆಗಿದ್ದೆವು, ಕಡಿಮೆ ಆಗಿದ್ದೆವು, ಅಷ್ಟೇನಾಗ್ತದೆ? ಆರಾಮಂತ ಅನ್ಸತ್ತಲ್ಲ. ಬೆಳಿಗ್ಗೆ ಇದ್ರು ಒಳಗಡೆ ಮಲಮೂತ್ರ ವಿಸರ್ಜನೆ ಮಾಡದೆ, ಶರೀರ ಹೊರಗಡೆಯಿಂದ ಸ್ನಾನ ಮಾಡದೆ, ಸ್ವಚ್ಛ ಮಾಡ್ದೇನೆ ನೀವು ಕೆಲಸ ಮಾಡ್ದೆ ಹೆಂಗಿರ್ತದೆ ಅಲ್ವಾ? ಇವಾಗ ನೀವೆಲ್ಲೋ ಊರಿಗೆ ಹೋಗಿದ್ದೀರಾ,
ವಾಪಸ್ ಬೆಂಗಳೂರಿಗೆ ಬರಬೇಕು, ಮನೆ ತಲುಪೋರ್ಗೆ 11 ಗಂಟೆ ಆಯ್ತು, ಮುಖ ತೊಳಿಲಿಕ್ಕೆ ಆಗ್ತಾ ಇಲ್ಲ, ಸ್ನಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ ಕತೆ ಹೆಂಗಾಗೋದು ಹೇಳಿ ನೋಡೋಣ. ಇಷ್ಟು ಕಷ್ಟ ಆಗತ್ತಲ್ವಾ? ವೇಸ್ಟೇಜ್ ಎಲ್ಲ ಜೊತೆಲಿ ಇರ್ತದೆ. ಮನೆಗೆ ಬಂದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿದಾಗ ಏನಾಗತ್ತೆ? ಹಗುರ. ಹಗೂರಾಗತ್ತೆ. ಹಾಗೆ 5,000 ವರ್ಷದ ಕೊಳೆಯನ್ನ ಎಷ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀರಿ, ಎಷ್ಟು ಸುಂದರವಾಗಿದ್ದೀರಾ. ಈಗ ಅನಾದಿ ಕಾಲದಿಂದ ಆದಿ ಕಾಲಕ್ಕೆ ಬನ್ನಿ. ಎಲ್ಲಿಗೆ ಬನ್ನಿ? ಆದಿ ಆದಿ. ಎಲ್ಲಿ? ಸತ್ಯಯುಗದಲ್ಲಿ ಸತ್ಯುಗ. ಆವಾಗ ಆತ್ಮಿಕ ರಾಯಲ್ಟಿ ಹೆಂಗ್ ಕಾಣುತ್ತದೆ? ಚೆನ್ನಾಗಿ ಒಡವೆ. ಕಿರೀಟ, ಸಿಂಹಾಸನ, ಚರ್ಮ ಬೆಳ್ಳಗಿರ್ತದೆ ಅಲ್ವಾ? ಅರಮನೆ ಎಲ್ಲ ಸಿಗ್ತದೋ ಇಲ್ವೋ? ಸಿಗುತ್ತೆ. ಎಂತ ಬುದ್ಧುಗಳು. ಅದಕ್ಕೂ ಆತ್ಮಕ್ಕೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. ಕಿರೀಟಕ್ಕೂ ಸಿಂಹಾಸನಕ್ಕೂ ಚರ್ಮಕ್ಕೂ ಏನಾದ್ರೂ ಆಧ್ಯಾತ್ಮದಕ್ಕೂ ಸಂಬಂಧ ಇದೆಯಾ? ಇಲ್ಲ. ಏನ್ ಪಾರ್ವತಕ್ಕ? ಶರೀರಕ್ಕೆ ಸಿಕ್ಕುತ್ತಲ್ವಣ್ಣ ಅವ್ರೆ, ಅದಕ್ಕೆ ಹೇಳ್ದೆ. ನಾವು ಶರೀರದ ಬಗ್ಗೆ ಮಾತಾಡ್ತಿದೀವ, ಆತ್ಮದ ಬಗ್ಗೆ ಮಾತಾಡ್ತಿದೀವ? ಆತ್ಮದ ಬಗ್ಗೆ. ಹಾ ನೋಡಿ, ವೆಂಕಟೇಶ್ ಅವರು ಖುಷಿ ಪಡ್ತಿದ್ದಾರೆ, ಯಾಕಂದ್ರೆ ಪಾರ್ವತಕ್ಕ ಬಯಸ್ಕೊಂಡ್ರು ಅಂತ. ಇಲ್ಲ 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 ಅಣ್ಣವ್ರೆ. ಅಲ್ವಾ? ಅಂದ್ರೆ ಆತ್ಮಿಕ ಪರ್ಸನಾಲಿಟಿ ಅವರ ಮುಗುಳು ನಗೆಯಲ್ಲಿ ಕಾಣ್ತಾ ಇರ್ತದೆ. ಇಲ್ಲಿ ಸತ್ಯಯುಗದಲ್ಲಿ. ಚರ್ಮದಲ್ಲಿ ಅಲ್ಲ, ಚರ್ಮದಲ್ಲಿ ಅಲ್ಲ, ಯಾವ್ದಲ್ಲಿ? ಮುಗುಳು ನಗೆ. ಅವರ ದೃಷ್ಟಿ ನೋಡಿ ಎಷ್ಟು ಪ್ಯೂರ್ ಇರ್ತದೆ. ಚಿಕ್ಕ ಮಕ್ಕಳ ದೃಷ್ಟಿ ನೋಡಿ ಎಷ್ಟು ಪ್ಯೂರ್ ಇರ್ತದೆ. ಅದು ಆತ್ಮದ ಪವಿತ್ರತೆ ಅಲ್ವಾ? ಅದೇ ನೀವು ಏನು ಏರ್ ಬ್ರೋ ಏನ್ ಹೇಳ್ತಾರೆ ಅದಕ್ಕೆ? ಐಬ್ರೋ. ಐಬ್ರೋ. ಐಬ್ರಾ. Eyebrow. ಐಬ್ರೋ ಅದು ಹೇಳಲಿಕ್ಕೂ ಬರೋದಿಲ್ಲ. ಐಬ್ರೋ ಅಂತೆ. ಆಮೇಲೆ ಇದಕ್ಕೆ ಏನು ಕಾಡಿಗೆ ಹಚ್ಕೊಳ್ಳೋದು, ಅದೇನಂದ್ರೆ ಶಾರೀರಿಕ ಸೌಂದರ್ಯ. ಅದು ಆತ್ಮದ ಸೌಂದರ್ಯದಲ್ಲಿ ಕಣ್ಣಲ್ಲಿ ಬೇಕಾದ್ರೆ ನೀವು ನೋಡಿ, ಈ ಅವೇಕನಿಂಗ್ ವಿತ್ ಬ್ರಹ್ಮಕುಮಾರಿಸ್ ಅಲ್ಲಿ ಶಿವಾನಿ ಬೆನ್ ಸ್ಟಾರ್ಟಿಂಗ್ ಕಾನುಪ್ರಿಯಾದ ಮೂಲಕ ಕ್ಲಾಸ್ ಮಾಡಿದಾಗ ಅವ್ರ ಫೇಸ್ ಹೆಂಗಿತ್ತು, ಈಗ ಸುರೇಶ್ ಒಬಿರಾಯ್ ಜೊತೆಗೆ ಮಾಡುವಂತ ಕ್ಲಾಸ್ ಅಲ್ಲಿ ಹೆಂಗ್ ಫೇಸ್ ಇದೆ, ಫೇಸ್ ಕಟ್ ನೋಡಿ ಹೆಂಗಿದೆ ಅಂತ. ಅದು ಎಲ್ಲಿಂದ ಬಂದಿದ್ದು? ಆತ್ಮಿಕವಾಗಿ. ಆತ್ಮಿಕ ಶಕ್ತಿಯಿಂದ ಅಲ್ವಾ? ನೋಡಿ, ನಾವು ಆತ್ಮಿಕ ಶಕ್ತಿಯಲ್ಲಿ ಇವಾಗ ನಾವು ಅಮೃತ ವೇಳೆಗಿದ್ರು ಮುಖ ಎಷ್ಟು ಅಗಲ ಆಗಿರ್ತದೆ ಗೊತ್ತಾ? ಖುಷಿ ಆಗಿರ್ತದೆ ಒಳಗಡೆ ಇದ್ನ ಅಲ್ವಾ? ಅದನ್ನು ಕೂಡ ಫೇರ್ ಅಂಡ್ ಲವ್ಲಿ ಹೆಚ್ಚಿದ ಆರ್ಟಿಫಿಷಿಯಲ್ ಚೆನ್ನಾಗಿದ್ದೀರಾ ಅಂತ ಹೇಳ್ತೀವಿ, ಒಳಗಡೆ ಚೆನ್ನಾಗಿರೋದಿಲ್ಲ. ನಾವು ಬಾಯಿಂದ ಮಾತ್ರ ಕೇಳಿರ್ತೀವಿ ಅಲ್ವಾ? ಅದಕ್ಕೆ ಆತ್ಮಿಕವಾಗಿ ಶುದ್ಧತೆ, ಪರಿಶುದ್ಧತೆ, ಸ್ವಚ್ಛತೆ ಮತ್ತು ವಿಶೇಷತೆಯಿಂದ ಅದರ ಪ್ರಭಾವ ಯಾವುದಲ್ಲಿ ಬರಬೇಕು? ಮುಗುಳ್ನಗೆ. ಚರ್ಮದಲ್ಲಿ, ಮುಖದಲ್ಲಿ, ಯೋಚನೆಯಲ್ಲಿ, ಚಿಂತನೆಯಲ್ಲಿ, ಸಂಕಲ್ಪದಲ್ಲಿ, ಕರ್ಮದಲ್ಲಿ, ಕರ್ಮದ ಫಲದಲ್ಲಿ, ಆಶೀರ್ವಾದದಲ್ಲಿ, ಜಮದ ಖಾತೆಯಲ್ಲಿ, ಖುಷಿಯಲ್ಲಿ, ಸಫಲತೆಯಲ್ಲಿ ಅದೆಲ್ಲ ಸ್ಪಷ್ಟವಾಗಿ ಏನಾಗ್ಬೇಕು? ಕಂಡು ಬರಬೇಕಾಗ್ತದೆ. ನಿಮ್ಗೂ ಕಂಡು ಬರಬೇಕು, ಬೇರೆಯವರು. ಬೇರೆಯವ್ರಿಗೂ ಕಂಡು ಬರಬೇಕು. ಹಾಗೆ ಅಲ್ಲಿ ಸತ್ಯುಗದ ಆದಿಯಲ್ಲಿ ಯಾರು ಆಧ್ಯಾತ್ಮಿಕ ಸಂಪಾದನೆ ಮಾಡಿದಾರೋ ಹೆಚ್ಚಿಗೆ, ಅವರು ಅಷ್ಟು ಆಧ್ಯಾತ್ಮಿಕ ಲೆವೆಲ್ ಏನ್ ಮಾಡ್ತಿರ್ತಾರೆ? ಹೆಚ್ಚು ಮಾಡ್ಕೊಂತಾರೆ. ಎಂಜಾಯ್ಮೆಂಟ್ ಅಲ್ಲಿ ಇರ್ತಾರೆ. ಆಂತರಿಕವಾಗಿ ಏನಾಗಿರ್ತಾರೆ? ಖುಷಿಯಾಗಿರ್ತಾರೆ. ಸತ್ಯುಗದಲ್ಲಿರುವಂತ ರಾಜರಿಗೆ ಸಿಂಹಾಸನ ಕಿರೀಟಕ್ಕಿಂತ ಅವ್ರು ಖುಷಿ ಆಗೋದು ಯಾವ್ದಲ್ಲಿ? ಆತ್ಮಿಕ ಸುಖದಲ್ಲಿ. ಯಾವ್ದಲ್ಲಿ? ಆತ್ಮಿಕ ಸುಖದಲ್ಲಿ. ಇವಾಗ ನಿಮ್ಗೆ ಶರೀರಕ್ಕೆ ಎಲ್ಲ ಸೌಂದರ್ಯವರ್ಧಕ ಸಾಧನ ಕೊಡೋದು, ತುಂಬಾ ಚೆನ್ನಾಗಿ ಶರೀರ ರೆಡಿ ಮಾಡೋದು, ಸರಿನಾ? ಆದ್ರೆ ಶರೀರಕ್ಕೆ ಕಾಯಿಲೆ ಇದೆ, ಹೊಟ್ಟೆ ನೋವಿದೆ, ಚೆನ್ನಾಗಿರ್ತದಲ್ವಾ? ಇಲ್ಲ. ಮತ್ತೆ ಮತ್ತೆ ಹೊಟ್ಟೆ ನೋವಿಲ್ಲ ಅಂತಂದ್ರೆ ಆರೋಗ್ಯ ಇದೆಲ್ಲ ಮೈ ಮೇಲೆ ಬೇಕಾದ್ರೆ ಹಳೆ ಬಟ್ಟೆನೇ ಇಲ್ಲಿ, ಗಂಜಿನೇ ಸಿಗಲಿ, ಕಾಯಿಲೆ ಏನು ಕೂಡ ಇರ್ಬಾರ್ದು. ಇರಕೂಡದು. ಹಾಗೆ ಇಲ್ಲಿ ಎಷ್ಟು ಸ್ವಚ್ಛವಾಗಿರ್ತೀವೋ ಅಲ್ಲಿ ಆಧ್ಯಾತ್ಮಿಕವಾದಂತ ಲೆವೆಲ್ ಏನಾಗಿರ್ತದೆ? ಹೈಯೆಸ್ಟ್ ಲೆವೆಲ್ ಇರ್ತದೆ. ಇವನು ಪರಮಧಾಮದಲ್ಲೂ ಕೂಡ ಯಾರು ಪವಿತ್ರವಾಗಿರ್ತಾರೋ ಅವರು ಭಗವಂತನ ಹತ್ತಿರದಲ್ಲಿ ಇರ್ತಾರೆ. ಇಲ್ಲಿರ್ತಾರೆ. ಹತ್ತಿರದಲ್ಲಿ. ನೀವು ಯಾವ ಮಕ್ಕಳನ್ನ ಮಡಿಲಲ್ಲಿ ಇಟ್ಕೊಳ್ತೀರಾ? ಕ್ಲೀನ್ ಆಗಿರೋ ಮಕ್ಕಳನ್ನು, ಗಲೀಜ್ ಆಗಿರೋ ಮಕ್ಕಳನ್ನು? ಬುದ್ಧು ಮಕ್ಕಳು. ಮುದ್ದುಕ್ಕಿಂತ ಮೊದಲು ಕ್ಲೀನ್ ಆಗಿರ್ಬೇಕಲ್ವಾ? ಹ್ಮ್. ಗಲೀಜ್ ಮಾಡ್ಕೊಂಬಂದ್ರೆ ದೂರ ನಿಂತ್ಕೊ ಅಂತ ಹೇಳ್ತಾರೆ. ಹ್ಮ್. ಹೊರಗಡೆ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ಕ್ಲೀನ್ ಆಗಿರೋ ಮಗುವನ್ನ ಏನ್ ಮಾಡ್ತಾರೆ? ಮಡಿಲಲ್ಲೂ ಇಟ್ಕೊಳ್ತಾರೆ, ತಲೆ ಮೇಲೆ ಇಟ್ಕೊಳ್ತಾರೆ. ಹೌದಲ್ವೋ? ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ಅದರ ಒಂದು ಪರ್ಸಂಟೇಜ್. ಯಾವ ಪರ್ಸಂಟೇಜು? ಸ್ವಚ್ಛತೆ. ಪವಿತ್ರತೆಯ ಪರ್ಸಂಟೇಜ್ ಹೇಳೋದು ಏನಾಗತ್ತೆ? ಸತ್ಯುಗದಲ್ಲಿರುವಂತ ಆತ್ಮಗಳಿಗೆ ಮತ್ತು ವಾತಾವರಣದ ಮೇಲೆ ಪ್ರಭಾವ ಬೀಳ್ತದೆ. ಈಗ ನಿಮ್ಮನೆಯಲ್ಲಿ ಹಳೆ ಕಾಲದ ನೋಡಿ ಎಷ್ಟು ಸಣ್ಣ ಬಲ್ಬ್ಗಳನ್ನು ಹಾಕಿರ್ತಿದೀವಿ ಅಲ್ವಾ? ಇವಾಗ LED ಬಲ್ಬ್.
ಅಲ್ವಾ? ಎಷ್ಟು ಪ್ರಕಾಶವನ್ನ ಕೊಡುತ್ತದು, ಗೊತ್ತಾಗತ್ತೆ ತಾನೆ? ಹಾಗೆಯೇ ಮತ್ತೆ ಇನ್ನೊಂದು ನಿನ್ಗೆ ಗೊತ್ತಾ, LED ಬಲ್ಬ್ ಕರೆಂಟ್ ಜಾಸ್ತಿ ತಗೊಳ್ತದೆ. ಹಳೆ ಕಾಲದ ಬಲ್ಬ್ಗಳು ಕರೆಂಟ್ ಜಾಸ್ತಿ ತಗೊಳ್ತಿತ್ತು, ಬೆಳಕು ಕಡಿಮೆ ಕೊಡ್ತಾ ಇತ್ತು. ಇವತ್ತು ಕರೆಂಟ್ ಕಡಿಮೆ ತಗೊಳ್ತದೆ, ಬೆಳಕು ಜಾಸ್ತಿ ಕೊಡುತ್ತೆ, ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆದಿಯ ಕಾಲದಲ್ಲಿ ದೇವತೆಗಳ ಮುಖವನ್ನ ನೋಡಿ ಹೆಂಗಿರ್ತದೆ. ಮುಗುಳ್ನಗೆ ಮುಗುಳ್ನಾಗ ಎಲ್ಲರಿಗೂ ಒಂದೇ ರೀತಿ ಇರ್ತದ? ಇಲ್ಲ. ಕಾಳಿಯ ಮುಖ ಹೆಂಗಿದೆ, ಶಾರದೆಯ ಮುಖ ಹೇಗಿದೆ, ಲಕ್ಷ್ಮಿಯ ಮುಖ ಹೇಗಿದೆ, ಅಲ್ವಾ? ಬೇರೆ ಬೇರೆ ದೇವತೆಗಳ ಮುಖವನ್ನ ನೋಡಿದಾಗ ನೋಡಿ, ದೇವತೆಗಳ ಮುಖ ನೋಡಿದಾಗ ನಿಮ್ಗೆ ಕಿರೀಟ ಚೆನ್ನಾಗಿ ಕಾಣುತ್ತೆ, ಅವ್ರ ಬಂಗಾರ ಚೆನ್ನಾಗಿ ಕಾಣ್ತದ? ಮುಖ. ಮುಖ ಅಲ್ವಾ? ಆ ಮುಖಕ್ಕೆ ಆ ಗ್ಲೋಬ್ ಅಲ್ಲಿ ಕಾರಣ ಯಾವುದು? ಆತ್ಮಿಕ ಸಂಪದ. ಆತ್ಮಿಕ ಶಕ್ತಿ ತಾನೇ, ಹೌದಲ್ವೋ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಮಾಡಿರುವಂತ ಸಾಧನೆಯ ಫಲ ಸತ್ಯುಗದಲ್ಲಿ ಏನಾಗ್ತದೆ, ಆ ಸತ್ಯವಾದಂತ ಸಾಧನ ನಿಮ್ಮಲ್ಲಿ ಹೆಚ್ಚಿಗೆ ಇರುವಂತ ಕಾರಣದಿಂದ ಏನಾಗ್ತದೆ, ಅಲ್ಲಿ ಆ ಸೌಂದರ್ಯ. ಖುಷಿಯನ್ನ ಅನುಭವ ಮಾಡ್ತೀರಾ. ಬೆಂಗಳೂರಿನಲ್ಲಿ ಬಡವರಿದ್ರೆ ಏನಾಗ್ತದೆ ಗೊತ್ತಾ? ಏನಾಗ್ತದೆ, ತುಂಬಾ ಬಡವರಿದ್ರೆ ಭಿಕ್ಷೆ ಬೇಡ್ತಾರೆ. ರೇಷನ್ ಅಕ್ಕಿ ತಂದ್ಬಿಟ್ಟು ತಿಂತಾರೆ. ಸರಿ, ಅವ್ರ ಮೇಲೆ ಊಟ ತಿಂಡಿ ಹೆಂಗಿರ್ತದೆ? ಬೆಳಗ್ಗೆ ಚಿತ್ರಾನ್ನ, ಮಧ್ಯಾಹ್ನ ಅನ್ನ ಸಾಂಬಾರ್, ರಾತ್ರಿನೂ ಅನ್ನ ಸಾಂಬಾರ್. ಓಕೆ, ಯಾಕೆ ಹೇಳಿ, 3 ಟೈಮು ಅಕ್ಕಿ ಇದೇ ಇರ್ತದೆ ಐಟಮ್. ಸರಿ, ಶ್ರೀಮಂತರಿದ್ರೆ ಸೈಡ್ ವೆರೈಟೀಸ್. ಬೆಳಿಗ್ಗೆ ಇಡ್ಲಿ, ವಡಾ, ಸಾಂಬಾರು, ಚಟ್ನಿ, ದೋಸೆನೂ ಇರ್ತದೆ, ಒಂದು ಸ್ವೀಟು ಕೂಡ ಇರ್ತದೆ. ಮಧ್ಯಾಹ್ನ ಮುದ್ದೆನೂ ಇರ್ತದೆ, ಚಪಾತಿನೂ ಇರ್ತದೆ, ರೊಟ್ಟಿನೂ ಇರ್ತದೆ, ಬಜ್ಜಿ ಬೋಂಡ ಇರ್ತದೆ, ಪಲ್ಯ ಇರ್ತದೆ. ಚಪಾತಿ ಮಾಡಿದಾಗ ಕುರ್ಮಾ ಬೇರೆ, ಅನ್ನಕ್ಕೆ ಬೇರೆ, ಪಲ್ಯ ಬೇರೆ, ವೆರೈಟಿ ಇರ್ತದೆ, ಇರಲ್ವೋ? ಮಜ್ಜಿಗೆ ಎಲ್ಲ ಇರ್ತದೆ, ಅಲ್ವಾ? ಯಾಕೆ? ಶ್ರೀಮಂತರಿದ ಅಲ್ವಾ? ಎಷ್ಟು ಮಜಾ ಗೊತ್ತಾ? ನಾವೊಂದ್ಸಲ ಆಂಧ್ರಕ್ಕೆ ಹೋಗಿದ್ದಿತ್ತು, ಅಮಲಾಪುರಂ ಅಂತ. ಸರಿ, ಅಲ್ಲಿ ಹೋದ್ಮೇಲೆ ಕ್ಲಾಸ್ ಆಯ್ತು, ಗುರುವಾರದ ಭೋಗ, ಎಲ್ಲರಿಗೂ ಭೋಗ ನೀವೇ ಕೊಡಿ ಅಂತಂದು. ಸರಿ, ಕೊಟ್ವಿ. ಏನು ಅಲ್ಲಿದ್ದು ಉಪ್ಪಿಟ್ಟು ಮತ್ತು ಸಿರಾ ಎಲ್ಲರಿಗೂ ಕೊಟ್ಟಿದ್ದಾರೆ. ಸರಿ, ಅದಾದ್ಮೇಲೆ ನಾವು ಕೆಳಗಡೆ ಬಂದ್ವಿ. ನೀವು ಕೆಳಗಡೆಗೆ ಬಂದ್ವಿ. ಕೆಳಗಡೆ ಬಂದು ಡೈನಿಂಗ್ ಟೇಬಲ್ ಕೂತ್ಕೊಂಡು. ಓಕೆ, ಅಲ್ಲಿದ್ದಾಗ ಏನಿತ್ತು ಹೇಳಿ ನೋಡೋಣ ನಮಗೆ ಭೋಗ? ಡ್ರೈ ಫ್ರೂಟ್ಸ್, ಎಲ್ಲ ವೆರೈಟಿ ಊಟಗಳಿರುತ್ತೆ. ದಾಳಿಂಬದ ಬೀಜ ತೆಗೆದಿಟ್ಟಿದ್ದಾರೆ. ಓಕೆ, ಇದು ಬರ್ತಲ್ಲ, ಬೋರೆ ಹಣ್ಣು ಅಂತ ಬರ್ತಲ್ಲ, ಅದನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ಬೀಜನೂ ತೆಗೆಯೋ ಕೆಲಸ ಇಲ್ಲ. ಏನ ಆ್ಯಪಲ್ ಕಟ್ ಮಾಡಿ ಇಟ್ಟಿದ್ದಾರೆ, ಎಲ್ಲ ಒಂದೊಂದು ಕಟೋರದಲ್ಲಿ ಹಣ್ಣುಗಳು, ಡ್ರೈ ಫ್ರೂಟ್ಸು, ನಾರ್ಮಲ್ ಫ್ರೂಟ್ಸ್. ಓಕೆ, ಅಷ್ಟು ವೆರೈಟಿ ಇದೆ. ಓಕೆ, ಸರಿ, ನಮಗೆ ಸಿರಾನೂ ಇದೆ, ಗುಲಾಬ್ ಜಾಮೂನು ಇದೆ. ಸರಿ, ಫಸ್ಟಿಗೆ ಇಡ್ಲಿಗೆ ಬಡಿಸಿದ್ರು, ವಡಾನೂ ಬಂತು, ದೋಸಾನೂ ಬಂತು, ಉಪ್ಪಿಟ್ಟು ಬಂತು. ನಾನು ಹೇಳಿದೆ, ನೀವು ಇಷ್ಟೆಲ್ಲ ಮಾಡೋದು ಹೋಗ್ಬಿಟ್ಟು ಮೇಲ್ಗಡೆ ಕ್ಲಾಸ್ ಕೂತ್ಕೊಂಡಿದ್ರೆ ಎಷ್ಟೋ ಭಾಗ್ಯ ಸಿಕ್ತಿತ್ತಲ್ವಾ, ಅಲ್ವಾ? ಅಂದ್ರೆ ಎಲ್ಲರೂ ಬಾಬನ ಮಕ್ಕಳಾದ್ರೂ ಕೂಡ ನಮಗೆ ಆ ರಾಯಲ್ಟಿಯ ಆಧಾರದಲ್ಲಿ ನಮ್ಗೆ ಕೊಡುವಂತ ಗೌರವ ಏನಿರ್ತದೆ, ನಿಜ. ಬೇರೆನೆ ಇರ್ತದೆ, ನಮ್ಮ ಯೋಗ್ಯತೆ ಅನುಸಾರ, ಅಲ್ವಾ? ಅದೇ ಸ್ವಲ್ಪ ಶ್ರೀಮಂತರಿದ್ರೆ ಊಟ ತಿಂಡಿ ಕೊಡೋದು ಕಟೋರದಲ್ಲಿ ಕೊಡ್ತಾರೆ, ಬಡವರಿದ್ರೆ ಒಂದೇ ತಟ್ಟೆಯಲ್ಲಿ ಇರ್ತದೆ. ಇನ್ನೂ ತುಂಬಾ ಕಡವರಿದ್ರೆ ಪ್ಲಾಸ್ಟಿಕ್ ಪೇಪರ್ನಲ್ಲಿ ಸಿಗ್ತದೆ, ಅಲ್ವಾ? ಸ್ಟೀಲ್ ತಟ್ಟೆನೂ ಕೂಡ ಸಿಗೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಸತ್ಯುಗದ ಆದಿಯಲ್ಲಿ ಪಂಚತತ್ವಗಳು ಕೂಡ ಒಳ್ಳೆಯ ಸಾಧನಗಳ ರೂಪದಲ್ಲಿ ನಿಮಗೆ ಪಾಲನೆ ಹೇಳುವಂಥದ್ದು ಸಿಗತ್ತೆ. ಜೊತೆಗೆ ಮಾನಸಿಕವಾಗೂ ಕೂಡ ನೀವೇನಾಗಿರ್ತೀರಿ, ಅಷ್ಟು ಖುಷಿಯಾಗಿರ್ತೀರಿ. ಯಾವ್ದಿಂದ? ಆಧ್ಯಾತ್ಮಿಕ ರಾಯಲ್ಟಿಯಿಂದ. ಸರಿ, ನೆಕ್ಸ್ಟ್ ಮಧ್ಯಕಾಲದಲ್ಲಿ ಬನ್ನಿ. ಎಲ್ಲಿ? ದ್ವಾಪರ. ಅವಾಗ ಏನಾಗ್ತದೆ? ಈ ಪವಿತ್ರದ ಎಫೆಕ್ಟ್ ಹೆಂಗಿರ್ತದೆ? ದೇವಸ್ಥಾನಗಳಲ್ಲಿ ಮೂರ್ತಿಗಳಿಗೆ ತುಂಬಾ ಪೂಜೆ ಮಾಡ್ತಾರೆ. ಒಬ್ಬೊಬ್ಬರಿಗೆ ಸಾಧಾರಣ, ಒಬ್ಬೊಬ್ಬರಿಗೆ ಕನಿಷ್ಠ. ಹೆಂಗ್ ಪೂಜೆ ಮಾಡ್ತಾರೆ? ಮಂತ್ರಗಳನ್ನ ಹೇಳ್ತಾ, ಶ್ಲೋಕಗಳನ್ನು ಹೇಳ್ತಾ, ಜೇನುತುಪ್ಪ ಹಾಕ್ತಾರೆ, ಹಾಲು ಹಾಕ್ತಾರೆ, ಮೊಸರು ಹಾಕ್ತಾರೆ, ಅಲ್ವಾ? ಡ್ರೈ ಫ್ರೂಟ್ಸ್ ಗಳನ್ನು ಕೂಡ ಹಾಕ್ತಾರೆ, ಅಲ್ವಾ? ನೀರನ್ನು ಹಾಕ್ತಾರೆ. ಸ್ನಾನ ಮಾಡಿಸಿ ಅಭಿಷೇಕ ಮಾಡಿ ಆ ನೀರನ್ನ ಪ್ರಸಾದ ಅಂತ ಜನ
ತಿಂತೆ ಕುಡಿತಾರೆ, ಸ್ವೀಕಾರ ಮಾಡ್ತಾರೆ. ಹೌದಾ? ಅಷ್ಟು ವಿಧಿವತ್ತಾಗಿ ಪೂಜೆ ನಡೆಯುತ್ತೆ. ಯಾರ್ದು? ದೇವತೆಗಳು. ದೇವತೆಗಳಿಗೆ. ಆಮೇಲೆ ಪ್ರತಿದಿನ ಹೂವಿನ ಅಲಂಕಾರ, ಮೈಲಿಗೆಯಲ್ಲಿ ಇದ್ದು ಬಿಟ್ಟು ಏನ್ ಮಾಡುದು, ಮಡಿಯಿಂದ ಇದ್ದು ಬಿಟ್ಟು ಆಹಾರ ರೆಡಿ ಮಾಡುವಂಥದ್ದು, ಹಣ್ಣಿನ ನೈವೇದ್ಯ, ವೆರೈಟಿ ಊಟ, ವೆರೈಟಿ ಭೋಗ, ನೈವೇದ್ಯ ಅಲ್ವಾ. ಶ್ರೀಮಂತರ ದೇವತೆಗಳಾದಷ್ಟು ವೆರೈಟಿ ಏನಿರ್ತದೆ, ಹಾರಗಳಿರ್ತವೆ, ವೆರೈಟಿ ಬಟ್ಟೆಗಳಿರ್ತವೆ, ಆಭರಣಗಳಿರ್ತವೆ. ಜೊತೆಗೆ ಸತ್ಯುಗದಲ್ಲಿ ನಿಮ್ಮ ದೇವತೆಗಳ ಚಿತ್ರಣ ಇರ್ತದಲ್ಲ, ಆ ಮುಖದಲ್ಲಿ ಎಷ್ಟು ಏನಿರ್ತದೆ ಹೇಳಿ, ಹೊಳಪು. ಹೊಳಪು, ಮುಗುಳ್ನಗೆ. ಅವ್ರ ಮುಖವನ್ನು ನೋಡದೇನೆ ಖುಷಿ ಆಗ್ಬಿಡ್ತದೆ. ಹೌದಾ ಅಲ್ವೋ? ಹ್ಮ್. ಅದೇ ರೀತಿ ಪ್ರಪಂಚದಲ್ಲಿ ರಾಜಕೀಯ ನಾಯಕರ ಮೂರ್ತಿಗಳು ಕೂಡ ಇರ್ತಾವೆ. ನಿಮ್ಮಂಗೆ ಪೂಜೆ ಆಗತ್ತಾ? ಇಲ್ಲ. ಇಲ್ಲ. ಓಪನ್ ಪ್ಲೇಸ್ ಅಲ್ಲಿ ಇರ್ತದೆ, ಬಿಸಿಲಲ್ಲಿ, ಗಾಳಿಯಲ್ಲಿ, ಮಳೆಯಲ್ಲಿ ಮೂರ್ತಿಗಳನ್ನ ಇಟ್ಟಿರ್ತಾರ ಅವ್ರದ್ದು. ಹೌದು ತಾನೆ? ವರ್ಷಕ್ಕೆ ಒಂದ್ಸಲ ಯಾವಾಗಲೂ ಹೋಗ್ಬಿಟ್ಟು ಹಾರ ಹಾಕ್ತಾರೆ ಅಷ್ಟೇ, ಹೋಗಿತ್ತು. ನಿಮ್ದು ಹಂಗಲ್ವಲ್ಲ. ದೇವಸ್ಥಾನ ಅಂತೆ, ಗರ್ಭಗುಡಿ ಅಂತೆ, ಪೂಜೆ ಮಾಡುವಂತ ಬ್ರಾಹ್ಮಣ ಬೇರೆ ಅಂತೆ, ಹೊರಗಡೆ ಪ್ರಸಾದ ಕೊಡೋ ಬ್ರಾಹ್ಮಣ ಬೇರೆ, ತೆಂಗಿನಕಾಯಿ ಹೊಡೆಯೋ ಬ್ರಾಹ್ಮಣ ಬೇರೆ. ಎಷ್ಟು ಒಂದು ಆ ಮೂರ್ತಿ ಸ್ಟ್ರಾಂಗ್ ಆಗಿರ್ತದೋ ಅಷ್ಟೇನಾಗ್ತದೆ, ಆ ಪವಿತ್ರತೆ ಹೊಳಪು ಬರ್ತಾ ಇರ್ತದೆ ಅಲ್ವಾ. ಹಾಗೆ ನಿಮ್ಗೆ ಮಧ್ಯಕಾಲದಲ್ಲೂ ಕೂಡ ನಿಮ್ಗೆ ಏನಾಗ್ತದೆ, ಆತ್ಮಿಕವಾದಂತ ಒಂದು ಪರ್ಸನಾಲಿಟಿಯ ಕಾರಣದಿಂದ ಅಷ್ಟು ನಿಮ್ಗೆ ಗೌರವವನ್ನ ನಿಮ್ಮ ಭಕ್ತರು ನಿಮ್ಗೆ ಕೊಡ್ತಾರೆ. ಅದಕ್ಕೆ ಆಧಾರ ಯಾವುದು? ಇಂದಿನ ಸಂಪಾದನೆ. ಬ್ರಾಹ್ಮಣರು, ಭಕ್ತರು ನಿಮ್ಗೆ ಆ ರೀತಿ ಗೌರವ ಕೊಡಲಿಕ್ಕೆ ಆಧಾರ ಯಾವುದು? ಸಂಗಮಯುಗದ ಸಂಪಾದನೆ. ಇಂದಿನ ಸಂಸ್ಕಾರ, ಇವಾಗಿರುವಂತ ಸಂಸ್ಕಾರ. ಈಗ ನೀವು ಆಧ್ಯಾತ್ಮಿಕವಾಗಿ ನಿರಾಕಾರವಾಗಿ ಎಷ್ಟು ಅವರಿಗೆ ಭಗವಂತನ ಶಕ್ತಿಯನ್ನು ತಲುಪಿಸಿದಿರೋ ಅದರ ಆಧಾರದಲ್ಲಿ ಆ ಸಮಯದಲ್ಲಿ ಅವ್ರು ನಿಮ್ಗೆ ರಿಟರ್ನ್ ಕೊಡ್ಲಿಕ್ಕೆ, ಬರ್ತಾರೆ. ಆ ರೂಪದಲ್ಲಿ ಕೊಡ್ಲಿಕ್ಕೆ ಬರ್ತಾರೆ ಅಲ್ವಾ. ಇವಾಗ ನೀವು ಸ್ಕೂಲಿಗೆ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಯಾರೊಬ್ರು ನಿಮ್ಗೆ ಸ್ಕೂಲ್ ಫೀಸ್ ಅನ್ನ ಕೊಟ್ಟಿದ್ದಾರೆ, ನೀವು ಫಸ್ಟ್ ರ್ಯಾಂಕ್ ಬಂದ್ರೆ ಅವಾಗ ಏನ್ ಮಾಡ್ತೀರಿ? ಏನ್ ಮಾಡ್ತೀರಾ? ಪಾಸ್ ಆದಾಗ ಏನ್ ಮಾಡ್ತೀರಾ? ಸ್ವೀಟ್ ತಗೊಂಡು ಅವ್ರ ಮನೆ ಬಾಗ್ಲಿಗೆ ಹೋಗ್ತಿರ್ತಾನೆ, ನೋಡ್ರಿ ನೀವು ಫೀಸ್ ಕಟ್ಟಿದ್ದಕ್ಕೆ ನಾವೇನಾದ್ವಿ ಪಾಸ್ ಆದ್ವಿ. ಅಥವಾ ಜಾಬ್ ಸಿಕ್ಕಿದಾಗ ಅವ್ರ ಮನೆ ಹೋಗ್ಬಿಟ್ಟು ಥ್ಯಾಂಕ್ ಯು ಹೇಳ್ತೀವಿ ತಾನೆ, ಯಾಕಂದ್ರೆ ಅವ್ರು ನಮ್ಗೆ ಸಹಾಯವನ್ನ ಮಾಡಿದಾರಲ್ವಾ. ಹಾಗೆ ಅಷ್ಟು ಭಕ್ತರು ಆ ಸಮಯದಲ್ಲಿ ನಿಮ್ಗೆ ಗೌರವವನ್ನ ಕೊಡ್ತಾರೆ ಅಂತಂದ್ರೆ ನಿಮ್ಮಿಂದ ಅಷ್ಟು ಶಕ್ತಿಗಳು ಆತ್ಮನಿಗೆ ಹೋಗ್ಬಿಟ್ಟು ಏನಾಗಿರ್ಬೇಕು, ತಲುಪಿರಬೇಕಾಗಿರ್ತದೆ. ಹಾಗಿದ್ರೆ ಅಷ್ಟು ಸಾಧನೆಯನ್ನ ನಾವು ಮಾಡ್ತಾ ಇದ್ದೀವಾ? ಅಷ್ಟು ನಾವು ಧರಿಸ್ಕೊಂಡು ಇರ್ತೀವ? ದಾರಿಲಿ ಹೋಗ್ಬೇಕಾದ್ರೆ ನಿಮ್ಮ ಜೋಬಲ್ಲಿ ಹಣ ಇದ್ರೆ ತಾನೇ ನಾವು ಬೇರೆಯವ್ರು ಕೊಡ್ಲಿಕ್ಕೆ ಸಾಧ್ಯ, ದಾನ ಕೊಡ್ಲಿಕ್ಕೆ ಸಾಧ್ಯ. ನಿಮ್ಮ ಪರ್ಸಲ್ಲಿ ಹಣನೇ ಇಲ್ಲ ಅಂದ್ರೆ ಕೊಡೋದು ಹೇಗೆ? ಇವತ್ತಿನ ದಿನದಲ್ಲಿ ಭಿಕ್ಷುಕರು ಕೂಡ QR ಕೋಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? QR ಕೋಡ್ ಇಂದ ಪೇಮೆಂಟ್ ಮಾಡಿ ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ. ಅಂತ ಒಂದು ಲೆವೆಲ್ ಕೂಡ ಇವತ್ತು ಬಂದ್ಬಿಟ್ಟಿದೆ. KSRTC ಬಸ್ ಸ್ಟ್ಯಾಂಡ್ಗಳಲ್ಲಿ ಯೂರಿನಿಗೆ ಹೋಗ್ಬೇಕಾದ್ರೆ 1-2 ರೂಪಾಯಿನೂ ಕೂಡ QR ಕೋಡ್ ಇಟ್ಕೊಂಡಿದ್ದಾರೆ, ಚೇಂಜ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಎಲ್ಲಾ ಕಡೆಗೂ ಕೂಡ ಆನ್ಲೈನ್ ಬಂದ್ಬಿಟ್ಟಿದೆ ಇವತ್ತು ಅಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಆಧ್ಯಾತ್ಮಿಕ ಶಕ್ತಿಯನ್ನ ಬರೀ ನಿಮಗೋಸ್ಕರ ಮತ್ತು ನಿಮ್ಮ ಪರಿವಾರದವರಿಗೋಸ್ಕರ ಕೊಡೋದಲ್ಲಿ ಬ್ಯುಸಿ ಆಗಿದ್ದೀರೋ ಅಥವಾ ವಿಶ್ವದಲ್ಲಿ ಎಲ್ಲರಿಗೂ ಕೊಡ್ಲಿಕ್ಕೆ ಬ್ಯುಸಿ ಆಗಿದ್ದೀರೋ? ಎಲ್ಲರಿಗೂ ಕೊಡಕ್ಕೆ. ದ್ವಾಪರ ಯುಗದಲ್ಲಿ ನಿಮ್ಮ ಎದುರುಗಡೆ ಲಕ್ಷಾಂತರ ಭಕ್ತರು ಬರಬೇಕು ಅಂತ ಹೇಳ್ತೀರಾ, ವಿಧಿವತ್ತಾಗಿ ಪೂಜೆ ಆಗ್ಬೇಕು ಅಂತ ಹೇಳ್ತೀರಾ, ಆದ್ರೆ ಅದಕ್ಕೆ ತಕ್ಕ ಹಾಗೆ ದಾನ ಧರ್ಮವನ್ನು ಮಾಡ್ಬೇಕಲ್ವಾ, ಅಷ್ಟು ಸ್ಟಾಕ್ ಮಾಡ್ಬೇಕಲ್ವಾ, ಅಷ್ಟು ಪವಿತ್ರವಾಗಿ ಇರ್ಬೇಕಲ್ವಾ, ಅಷ್ಟು ರಾಯಲ್ಟಿಯಲ್ಲಿ ಇರ್ಬೇಕಲ್ವಾ, ಗಂಭೀರವಾಗಿರ್ಬೇಕಲ್ವಾ. ಎಷ್ಟು ದೊಡ್ಡ ದೇವಸ್ಥಾನ ಇರ್ತದೋ ಅಷ್ಟು ಆ ಮೂರ್ತಿನೂ ಕೂಡ ಏನಾಗಿರ್ತದೆ, ಅಷ್ಟು ಗಂಭೀರ. ಸುಂದರವಾಗಿರ್ತದೆ. ಯಾಕಂದ್ರೆ ಸುಂದರವಾಗಿ ಕೆತ್ತುವಂತ ವ್ಯಕ್ತಿಯಿಂದಾನೇ ಏನ್ ಮಾಡ್ತಾರೆ, ಅದನ್ನ ರೆಡಿ ಮಾಡಿಸ್ತಾರೆ. ರೀಸೆಂಟ್ ಆಗಿ ನಮ್ಮ ಕಾಸ್ಟ್ ಅಲ್ಲಿ ಗೋವಾದಲ್ಲಿ ಒಂದು ದೊಡ್ಡದಾದಂತ ರಾಮನ ಮೂರ್ತಿ ಏನಾಯ್ತು, ಪ್ರತಿಷ್ಠಾಪನೆ ಆಯ್ತು. 74-77 ಅಡಿ, ಸರಿನಾ? ಎಷ್ಟಿರ್ಬೋದು ಆ ಮೂರ್ತಿಗೆ? ಆ ಮೂರ್ತಿ ಮಾಡ್ಲಿ, ಕಂಚಿನ ಮೂರ್ತಿ ಎಷ್ಟೇ ಆಗಿರ್ಬೋದು ಹೇಳಿ ನೋಡೋಣ, ಅಂದಾಜು. ಒಂದು 50 ಲಕ್ಷ ಆಗಿರ್ಬೋದು. 16 ಕೋಟಿ. 16 ಕೋಟಿ. ಅದನ್ನ ಯಾರನ್ನ ಮಾಡಿಸಿದ್ದಾರೆ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರದ್ದು ಏನ್ ಮಾಡಿದಾರಂತೆ, ಒಂದ್ ಮೂರ್ತಿ ಮಾಡಿಸಿದಾರಂತೆ, ಅವ್ರತ್ತನೇ ಇದನ್ನ ಮಾಡಿಸಿದಾರೆ. ಅರ್ಥ ಆಯ್ತಾ? ಅದಕ್ಕಾಗಿ
ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಈಗ ನೀವು ಎಷ್ಟು ಸಾಧನೆಯನ್ನ ಮಾಡಿರ್ತೀರೋ ಅದರ ಆಧಾರದಲ್ಲಿ ನಿಮ್ಮ ಚಿತ್ರ ಮತ್ತು ಮೂರ್ತಿ ಮತ್ತು ನಿಮಗೆ ವಿಧಿವತ್ತಾದ ಪೂಜೆ ಎಲ್ಲನೂ ಕೂಡ ನಡೆಯುತ್ತೆ. ಎಲ್ಲಿ? ಮಧ್ಯಕಾಲದಲ್ಲಿ. ಆವಾಗ ಮಧ್ಯಕಾಲದಲ್ಲಿ ಬೇರೆಯವರ ಫೋಟೋ, ನಿಮ್ಮ ಫೋಟೋವನ್ನು ಇಟ್ರೆ ನಿಮ್ಮ ಮುಖ ಅಷ್ಟು ಹೊಳಿತಾ ಇರ್ತದೋ ಇರಲ್ವೋ? ಬಾಬಾ ಏನ್ ಹೇಳ್ತಾರೆ ಗೊತ್ತಾ, ಸತ್ಯುಗದಲ್ಲಿರುವಂತ ದೇವತೆಗಳ ಮುಖಕ್ಕೂ ಈಗ ನೀವು ಚಿತ್ರ ತೋರಿಸೋದ ಮುಖಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ. ಇದೆ. ಈಗ ಒಂದು ರಾಮಾಯಣ ಅಥವಾ ಮಹಾಭಾರತ, ರಾಮಾಯಣದಲ್ಲಿ ರಾಮನ ಪಾತ್ರವನ್ನ ಮಾಡಬೇಕು ಅಂತ ತಿಳ್ಕೊಳ್ಳಿ. ಯಾರನ್ನ ಆಯ್ಕೆ ಮಾಡ್ತಾರೆ? ಯಾರು ಸದಾ ಮುಗುಳು ನಗ್ತಾ ಇರ್ತಾರೆ ಅವ್ರ ಅಂತಾನೆ ಆಯ್ಕೆ ಮಾಡ್ತಾರೆ. ಹೌದು. ರಮಾನಂದ್ ಸಾಗರ್ ಅವರ ರಾಮಾಯಣದಲ್ಲಿ ಅರುಣ್ ಗೋವಿಲನ್ನ ಆಯ್ಕೆ ಮಾಡೋದಲ್ವಾ? ಗಂಟು ಮುಖ ಹಾಕೊಂಡವ್ರನ್ನ ಆಯ್ಕೆ ಮಾಡ್ತಾರ? ಇಲ್ಲ. ಇಲ್ಲ. ರಾವಣನ ಪಾತ್ರ ಮಾಡ್ಬೇಕು ಅಂತಂದ್ರೆ ದಪ್ಪ ಶರೀರ. ಆಮೇಲೆ ಯಾರ ಮುಖ ಯಾವಾಗ್ಲೂ ಸಿಟ್ಟಲ್ಲಿರ್ತಾರೆ, ಗುರು ಅಂತವ್ರನ್ನ ಆಯ್ಕೆ ಮಾಡ್ತಾರೆ. ಹೌದು ತಾನೆ? ಅಂದ್ರೆ ಅವರ ಪಾತ್ರವನ್ನ ಮಾಡ್ಬೇಕಾದ್ರೂ ಕೂಡ ಮುಖದಲ್ಲಿ ಆ ಒಂದು ಏನಿರ್ಬೇಕು, ತೇಜಸ್. ಹೊಳಪಿರಬೇಕು, ಅಂತವ್ರನ್ನ ಆಯ್ಕೆ ಮಾಡ್ತಾರಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಅದಕ್ಕೆಲ್ಲ ಆಧಾರ ವರ್ತಮಾನ ಸಮಯದ ಆತ್ಮಿಕ ಸಂಪಾದನೆ. ರಾಯಲ್ಟಿ. ಭಗವಂತ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಹೇಳುವಂತ ನಶೆ. ಸರಿ, ಇನ್ನು ಸಂಗಮ ಯುಗಕ್ಕೆ ಬನ್ನಿ. ಸಂಗಮ ಯುಗದಲ್ಲಿ ಆತ್ಮದ ರಾಯಲ್ಟಿ ಹೇಗಿರುತ್ತೆ ನಿಮಗೆ? ಚೆನ್ನಾಗಿರುತ್ತೆ. ಕಾರಣ ಬಾಬಾ ಭಗವಂತ ಜೊತೆಲಿದ್ದಾರೆ. ಇದ್ದಾರೆ, ಮತ್ತೆ ಭಗವಂತನ ಸಪ್ತ ಗುಣಗಳನ್ನ ನಾವು ಧರಿಸ್ಕೊಂಡಿರ್ತೀವಿ. ಅದರಿಂದ ನಮಗೆ ರಾಯಲ್ಟಿ. ಬಾಬನಿಂದ ಜನ್ಮ, ಬಾಬನಿಂದ ಪಾಲನೆ, ಬಾಬನಿಂದ ಸ್ವಚ್ಛತೆ, ಬಾಬನಿಂದ ಶಿಕ್ಷಣ, ಬಾಬನಿಂದ ಆಹಾರ. ಓಕೆ, ನಿಮ್ಗೊಂದು ಪ್ರಶ್ನೆ. ಮಗು ತಾನೇ ಸ್ನಾನ ಮಾಡ್ಕೊಂಡ್ರೆ ಕ್ಲೀನ್ ಆಗಿರ್ತದೋ, ಅಮ್ಮ ಸ್ನಾನ ಮಾಡಿದ್ರೆ ಕ್ಲೀನ್ ಆಗಿರ್ತದ? ಅಮ್ಮ ಮಾಡಿದ್ರೆ ಅದೇ ಯಾಕೋ? ಅಮ್ಮ ಕ್ಲೀನ್ ಮಾಡದ ಹೆಂಗ್ ಮಾಡ್ಬೇಕು ಅಂತ ಅಮ್ಮನಿಗೆ ತಿಳಿದಿರೋದು, ಗೊತ್ತಿರೋದು. ಹಿಂದೆ ಅನುಭವ. ಮುಂದೆ ಕಾಣಲ್ಲ, ಹಿಂದೆ ಮುಂದೆ ರಕ್ಲಿನ ಉಜ್ಜಿ ಅಮ್ಮ ಸ್ನಾನ ಮಾಡುತ್ತಾನೆ. ಮಗು ಆದ್ರೆ ಆಟ ಅದು ಆಡ್ಕೊಂಡಿರ್ತಾರೆ. ಗೊತ್ತಾಗಲ್ಲ. ರಟ್ಕೊಂಡ್ ಬಂದ್ಬಿಡ್ತದೆ. ಕೂಲಿ ಓಡೋಗ್ಬೇಕು, ಆಟ ಆಡ್ಲಿಕ್ಕೆ ಹೋಗ್ಬೇಕು, ಮೊಬೈಲ್ ಆಟ ಆಡ್ಬೇಕು, ಅದಕ್ಕೆ ಸ್ನಾನ ಮಾಡ್ಬೇಕು ಅಂತ ಇರೋದೇ ಇಲ್ಲ ಹೌದು. ಅಲ್ವಾ? ನಾವು ಚಿಕ್ಕವರಿದ್ದಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಿದ್ವಿ. ಕುಮಟಾ ಅಂತ ನಮ್ಮೂರಿಂದ 60 ಕಿಲೋಮೀಟರ್ ದೂರ, ಸರಿನಾ? ಸಮುದ್ರದ ಪಕ್ಕದಲ್ಲಿ. ಮಧ್ಯಾಹ್ನ ಒಳ್ಳೆ ಬಿಸಿಲಿರ್ತಿತ್ತು, ಸರಿನಾ? ಬೆಳಗಿಂದ ಸಾಯಂಕಾಲದವರೆಗೂ ಆಟ ಆಡೋದ ಮಣ್ಣಲ್ಲಿ, ಚಿಕ್ಕ ಮಕ್ಕಳಲ್ವಾ, ಆವಾಗ ಕಾಲು ಚಪ್ಪಲಿನೂ ಕೂಡ ಇರ್ತಿರ್ಲಿಲ್ಲ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಹೋಗೋರು. ಯಾಕೆ? ಸ್ವಚ್ಛ ಸ್ನಾನ ಮಾಡಿ. ಎಮ್ಮೆ ಸ್ನಾನ ಮಾಡಿಸ್ಲಿಕ್ಕೆ, ಸರಿನಾ? ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಮಣ್ಣು ಹಾಕೊಂಡಿರ್ತೇವ್ಯಾ. ಒಂದು ಹಂಡೆಯಲ್ಲಿ ಬಿಸಿ 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 ನೀರು, ಹೊರಗಡೆಯಿಂದ ಸೆಕೆ. ಆ ಬಿಸಿ ಬಿಸಿ ನೀರು ಹಾಕೋದು, ಮತ್ತೆ ಹಿಂದೆ ಮುಂದೆ ಎಮ್ಮೆಗೆ ಚರ್ಮಕ್ಕೆ ತಿಕ್ತಾರಲ್ಲ, ಹಾಗೆ ಏನ್ ಮಾಡೋದು, ತಿಕ್ಕೋದು. ಯಾಕೆ ತಿಕ್ತಾರೆ? ಸ್ವಚ್ಛಾಗಕ್ಕೆ. ಯಾಕಂದ್ರೆ ಅಷ್ಟು ಗಲೀಜಿರೋದಕ್ಕೆ ತಾನೇ ತಿಕ್ತಾರೆ. ಅಷ್ಟು ಕಾಲಿಗೆ ಮೆತ್ಕೊಳ್ತಿದ್ವಿ, ಸರಿನಾ? ಬೇರೆ ಟೈಮಲ್ಲಿ ಹೋದಾಗ ಬರೀ ಕಾಲಿಗೆ ನೀರು ಹಾಕೊಳ್ಳೋದು, ಓಡ ಬರೋದು ಅಷ್ಟೇ. ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಮನೋಭಾವ ಇರ್ಲಿ. ಇಡ್ತಾ ಇರ್ಲಿಲ್ಲ. ಆಟ ಆಡೋದು, ತಿಂಡಿ ತಿನ್ನೋದು ಅದ್ರ ಮಾತ್ರ ಗಮನ ಇರ್ತಾ ಇತ್ತು. ಅದಕ್ಕಾಗಿ ಅವ್ರು ಕರ್ಕೊಂಡು ಹೋಗಿ ಏನ್ ಮಾಡೋರು? ಸ್ವಚ್ಛ ಕ್ಲೀನ್ ಮಾಡೋರು. ಹಾಗೆ ವರ್ತಮಾನ ಸಮಯದಲ್ಲಿ ಆತ್ಮನನ್ನ, ಮನ ಬುದ್ಧಿ ಸಂಸ್ಕಾರವನ್ನ ಯಾರು ಸ್ವಚ್ಛ ಮಾಡ್ತಾರೆ? ಪರಮಾತ್ಮ. ಬಾಬಾ. ಪರಮಾತ್ಮ ಮಾಡಿದಾಗ ಆ ಹಗುರತೆಯ, ಸ್ವಚ್ಛತೆಯ, ಪವಿತ್ರತೆಯ ಅನುಭವ ನಿಮಗೆ ಆಗ್ಬೇಕಾಗತ್ತೆ. ಅದು ಸರ್ವಶ್ರೇಷ್ಠ. ಅದಕ್ಕೆ ಭಗವಂತ ಹೇಳ್ತಾರೆ, ನಿಮ್ಮ ತನುಮನ ಧನವನ್ನ ನೀವು ಕ್ಲೀನ್ ಮಾಡ್ಕೊಳ್ತಿದ್ದೀರೋ ಅಥವಾ ನಿಮ್ಮ ಅಪ್ಪನ ಹತ್ರ? ಮಾಡಿಸ್ಕೊ. ಮಾಡಿಸ್ ನೀವ್ ಯಾವಾಗ ಮಾಡ್ಕೊಳ್ತೀರಿ? ನಿಮ್ಮ ಅಪ್ಪನ ಹತ್ರ ಯಾವಾಗ ಮಾಡಿಸ್ಕೊಳ್ತೀರಿ? ಸಂಗಮ ಯುಗದಲ್ಲಿ ಅಪ್ಪನ ಹತ್ರ ಮಾಡಿಸ್ಕೊಂತೀವಿ. ಲೌಕಿಕ ರೂಪದಲ್ಲಿ ನೀವ್ ಯಾವಾಗ ಸ್ನಾನ ಮಾಡ್ತೀರಿ? ನಿಮ್ಮ ಅಮ್ಮನ ಹತ್ರ ಯಾವಾಗ ಮಾಡಿಸ್ಕೊಳ್ತೀರಾ? ಚಿಕ್ಕವರಾಗಿದ್ದಾಗ ಮಕ್ಕಳಿದ್ದಾಗ. ಅಮ್ಮನ ಹತ್ರ, ದೊಡ್ಡವರಾದಾಗ ಚಿಕ್ಕವರಿದ್ದಾಗ ಒಬ್ಸರ್ವೇಶನ್ ಮಾಡಿ, ಚಿಕ್ಕ ಮಕ್ಕಳನ್ನ ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡ್ತಾರೆ ಪ್ರತಿದಿನ, ಗೊತ್ತಾ? ಹೌದು. ಕೈ ಕಾಲೆಲ್ಲ ಎಳೆದು ಉಜ್ಜಿ ಮಾಡಿ ಏನ್ ಮಾಡ್ತಾರೆ? ಫಸ್ಟ್ ಕಾಲ್ ಮೇಲೆ ಹಾಕೊಂಡ್ಬಿಟ್ಟು ಏನ್ ಮಾಡ್ತಾರೆ? ಅದು ಓ ಅಂತ ಅಳ್ತಾ ಇರ್ತದೆ. ಯಾರು? ಮಗು. ಮಗು. ಬಿಸಿ ಬಿಸಿ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಾದ್ಮೇಲೆ ಪೌಡರ್ ಹಚ್ತಾರೆ. ಪೌಡರ್ ಹಚ್ಚಿದ ಮೇಲೆ ಬಟ್ಟೆ ಕಾಡಿಗೆ ಹಾಕ್ತಾರೆ.
ಬಟ್ಟೆ ಹೆಂಗ ಹಾಕ್ತಾರ ಅಂತಂದ್ರೆ ಆ ಮುಖ ಒಂದು ಪಿಳಿ ಪಿಳಿ ಕಣ್ಣು ಬಿಟ್ಟೆ ಬೇರೆ ಎಲ್ಲ ಬಂದ್ ಏನಿರೋದಿಲ್ಲ. ಅದನ್ನ ತಂದ್ಬಿಟ್ಟು ಏನ್ ಮಾಡೋದು, ತೊಟ್ಲಲ್ಲಿ ಮಲಗಿಸ್ಬಿಡೋದು ಅಲ್ವಾ. ಆವಾಗ ಆ ಮಗುವಿನ ಸಂಪೂರ್ಣವಾದಂತ ಕ್ಲೀನಿಂಗ್ ಯಾರಿಗೆ ಬಿಟ್ಟಿರೋದು? ಅಮ್ಮನಿಗೆ. ತಾಯಿಗೆ. ಆ ಮಗು ಸ್ನಾನ ಮಾಡಿಸ್ಬೇಕು ಅಂದ್ರೆ 2 ಗಂಟೆ ಬೇಕು, ಬೇಕೋ ಬೇಡವಾ? ಬೇಕು. ಆಮೇಲೆ ಬಟ್ಟೆ ತೆಗೆದು, ಅದು ಚಳಿ ಇದೆ ಮತ್ತೆ ಬೆಳಗ್ಗೆ ಸ್ನಾನ ಮಾಡಿಸೋದಿಲ್ಲ ಮತ್ತೆ, ಯಾಕಂದ್ರೆ ಮಗುಗೆ ಏನಾಗ್ಬಿಡ್ತದೆ, ಚಳಿ ಆಗ್ಬಿಡ್ತದೆ. ಎಣ್ಣೆ ಹಾಕಿ ಸ್ನಾನ ಮಾಡಿ ಮಗುಗಂತ ಜಾನ್ಸನ್ ಬೇಬಿ ಸೋಪ್ ತಂದು ಕ್ಲೀನ್ ಮಾಡಿ, ಆಮೇಲೆ ಅದಕ್ಕೆ ಪೌಡ್ರ್ ಹಾಕಿ ಗಾಡಿಗೆ ಹಚ್ಚಿ ಎಷ್ಟು ಟೈಮ್ ತಗೊಳತ್ತಲ್ವಾ? ಹಾಗೆ ವರ್ತಮಾನ ಸಮಯದಲ್ಲೂ ನಿಮ್ಮಪ್ಪ ನಿಮ್ಮನ್ನ ಹೆಂಗ್ ಮಾಡ್ಬೇಕಾಗ್ತದೆ? ಸ್ವಚ್ಛ. ಅಂಬರಸ Clean. ಹೇಳಿದ ಅಷ್ಟು ಸಮಯ ಏನ್ ಮಾಡ್ಬೇಕು, ಸ್ವಚ್ಛ ಮಾಡಬೇಕಾಗ್ತದೆ, ಸುಂದರ ಮಾಡಬೇಕಾಗ್ತದೆ. ಅಂದ ಮೇಲೆ ಆ ಸ್ವಚ್ಛತೆಯ ಅನುಭವ ನಿಮಗೆ ಆಗ್ತಾ ಇದೆಯಾ? ಹಗುರತೆಯ ಅನುಭವ ಆಗ್ತಾ ಇದೆಯಾ? ಯೋಗ ಮಾಡಿದ ತಕ್ಷಣದಲ್ಲಿ ಆ ಕೊಳೆ ಹೊರಟು ಹೋಗುವಂತ ಅನುಭವ ನಿಮ್ಗೆ ಇದೆಯಾ? ಆಗ್ಬೇಕಾಗ್ತದೆ. ಇದನ್ನ ನೀವು ಏನ್ ಮಾಡ್ಕೊಳ್ಳಿ ಮಕ್ಕಳೇ, ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಈ ಒಂದು ಜನ್ಮದ ಆತ್ಮ ಮತ್ತು ಮನಬುದ್ಧಿಯ ಶುದ್ಧಿ ಪೂರ್ತಿ 5,000 ವರ್ಷದ ಮೇಲೆ ಏನಾಗಿರ್ತದೆ, ಡಿಪೆಂಡ್. ಅವಲಂಬನೆ ಆಗಿರ್ತದೆ. ಇವತ್ತು ಬಟ್ಟೆ ನಾನು ವಾಶ್ ಮಾಡಿದೆ, ಮತ್ತೆ ಮರುದಿನ ಏನ್ ಮಾಡ್ಬೇಕು, ನಾನು ಅದನ್ನ ವಾಶ್ ಮಾಡ್ಬೇಕಾಗತ್ತೆ. ಆದ್ರೆ ಆತ್ಮಶುದ್ಧಿ ನಡೆಯುವುದು ಯಾವಾಗ? ಈಗ. ಹಾಗಿದ್ರೆ ನಾನು ಭಗವಂತನ ಕೈಯಲ್ಲಿ ನನ್ನ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರವನ್ನ ತುಂಬಾ ಹೆಚ್ಚಿನ ಸಮಯದಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು, ಅಥವಾ ಹೆಂಗಿದ್ದು ನಡೆಯುತ್ತೆ ಅಂತ ಬಿಟ್ಬಿಡ್ಬೇಕು? ತುಂಬಾ ಹೆಚ್ಚಿನ ಸಮಯ. ಕ್ಲೀನ್ ತುಂಬಾ ಮಾಡ್ಕೊಂಡು ಸಮಯ. ಕ್ಲೀನ್ ಮಾಡ್ಕೊಳ್ಬೇಕಲ್ಲ. ಆ ಕ್ಲೀನಿಂಗ್ ನೆಸ್ಸಿನ ಸುಖದ ಅನುಭವವನ್ನು ನಾನು ಮಾಡ್ತಾ ಇರಬೇಕಾಗ್ತದೆ. ಜೊತೆಗೆ ಬಾಬಾ ಹೇಳ್ತಾರೆ, ನಿಮ್ಮ ಮೂಲಕ ವಿಶ್ವದ ಆತ್ಮಗಳಿಗೆ ಮುಕ್ತಿ, ಜೀವನ್ ಮುಕ್ತಿ ಆಸ್ತಿನೂ ಕೂಡ ಏನ್ ಮಾಡ್ತಾರೆ, ಬಾಬಾ ಕೊಡಿಸ್ತಾರೆ. ಸರಿ, ಬಾಬಾ ಕೊಡಿಸಿದ್ರೆ ನಮ್ಗೇನ್ ಲಾಭ? ನಮ್ಗೇನ್ ಲಾಭ? ನಮ್ಮ ಮೂಲಕ ನಾವ್ ಹೆಂಗ್ ಪವಿತ್ರ ಆಗ್ತೀವಿ ಬಾಬಾ ನಮ್ಮ ಮೂಲಕ ಕೊಟ್ಟಾಗ? ಕರ್ಮಗಳ ಲೆಕ್ಕಾಚಾರ ಕಡಿಮೆ ಆಗ್ಬಿಡುತ್ತೆ. ಒಂದು ಬಕೆಟ್ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? ಬಕೆಟ್. ಬಕೆಟ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಸ್ನಾನ ಮಾಡೋದಕ್ಕೆ, ಬಟ್ಟೆ ಹೋಗಿ ಆಮೇಲೆ ಎದಕ್ಕೆ ಯೂಸ್ ಮಾಡ್ತಾರೆ? ಮದುವೆ ಮನೆಗಳಲ್ಲಿ ಬಕೆಟ್ ಅನ್ನು ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಊಟ ಊಟ ಬಡಿಸ್ಲಿಕ್ಕೆ. ಅನ್ನ, ಸಾಂಬಾರು, ಪಾಯಸ ಎಲ್ಲ. ಓಕೆ, ಸರಿ. ಅದ್ರಲ್ಲಿ ಪಾಯಸ ಹಾಕಿದೀರಿ ಅಂತ ತಿಳ್ಕೊಳ್ಳಿ ಬಕೆಟ್ ಅಲ್ಲಿ. ಬಕೆಟಿಗೆ ಏನ್ ತಾಗಿರ್ತದೆ? ಪಾಯಸ. 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 ಹಾಲು ಹಾಕಿದಾಗ? ಹಾಲು. ನೀರ್ ಹಾಕಿದಾಗ? ನೀರು. ಆವಾಗ ಪಾಯಸ ಹಾಕ್ಬಿಟ್ಟು ಆಮೇಲೆ ನೀವು ನೀರ್ ಹಾಕಿದ್ರೆ ಆವಾಗ ಆ ಬಕೆಟ್ ಅಲ್ಲಿ ಇರುವಂತ ಪಾಯಸನೂ ಕೂಡ ಕ್ಲೀನ್ ಆಗುತ್ತೋ ಆಗಲ್ವೋ? ಆಗುತ್ತೆ. ಅದೇ ಓಕೆ. ಪಾಯಸ ಹಾಕದ್ಮೇಲೆ ನೀವು ಟೀ ಹಾಕಿದ್ರೆ ಆಗಲ್ಲ. ಇವಾಗ ಒಂದು ಬಕೆಟ್ ಅಲ್ಲಿ ಪಾಯಸ ತಗೊಂಡಿದ್ದೀರಿ, ಸರಿ, ಪಾಯಸ ಬಡ್ಸಾಯ್ತು, ಬಕೆಟ್ ಖಾಲಿ ಆಯ್ತು, ತೊಳೆದಿಲ್ಲ, ಅದ್ರಲ್ಲಿ ಟೀ ಹಾಕಿದ್ರಿ, ಏನಾಗ್ತದೆ? ಕಲ್ಗಚ್ಚು ಅಂತಾರೆ. ಹಂಗಾಚೆ. ಪಾಯಸದ್ದು ಎಫೆಕ್ಟು ಇರ್ತದೆ, ಟೀದು ಕೂಡ ಇರ್ತದೆ ಅಲ್ವಾ? ಅದನ್ನ ಹಂಗೆ ಕ್ಲೀನ್ ಆಯ್ತು. ಅದ್ರಲ್ಲಿ ಮಜ್ಜಿಗೆ ಹಾಕಿದ್ರೆ ಏನಾಯ್ತು? ಸರಿ ಇಲ್ಲ. ಅದರ ಎಫೆಕ್ಟು ಕೂಡ ಇರ್ತದೆ. ಓಕೆ. ಅದರಲ್ಲಿ ನೀವು ನೀರ್ ಹಾಕಿದ್ರೆ ಏನಾಗ್ತದೆ? ಸ್ವಚ್ಛ ಆಗುತ್ತೆ. ಕ್ಲೀನ್ ಆಗತ್ತೋ ಆಗಲ್ವೋ? ಆಗುತ್ತೆ. ಒಂದು ಪೈಪಲ್ಲಿ ಕೆಮಿಕಲ್ ಹಾಕಿದ್ರೆ ಕೆಮಿಕಲ್ ಪರ್ಸೆಂಟೇಜ್ ಯಾವ್ದ್ರಲ್ಲಿ ಇರ್ತದೆ? ಪೈಪಲ್ಲಿ ಅಲ್ವಾ? ಕೊಳಕು ನೀರು ಹಾಕಿದ್ರೆ, ಬಾತ್ರೂಮಿಗೆ ನೀರು ಹಾಕಿದ್ರೆ ಅದಕ್ಕೆ ಏನ್ ಮೆತ್ಕೊಳ್ತದೆ? ಕೊಳಕು. ಸ್ವಚ್ಛ ನೀರು ಪೈಪ್ ಮೂಲಕ ಕಳಿಸಿದ್ರೆ ಏನಾಗ್ತದೆ? ಎಲ್ಲ ಸ್ವಚ್ಛ ಆಗುತ್ತೆ. ಹಾಗೆ ಆತ್ಮ, ಮನಸ್ಸು, ಬುದ್ಧಿ, ಸಂಸ್ಕಾರ, ಶರೀರ, ವಾಯುಮಂಡಲದ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆದಾಗ ಆತ್ಮ, ಮನ, ಬುದ್ಧಿ, ಸಂಸ್ಕಾರ, ಶರೀರ, ವಾತಾವರಣ, ವಾಯುಮಂಡಲ ಕ್ಲೀನ್ ಆಗತ್ತೋ ಆಗಲ್ವೋ? ಕ್ಲೀನ್ ಆಗುತ್ತೆ. ಪವಿತ್ರತೆ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಅದಾಗೋದು ಯಾವಾಗ? ಸಂಗಮ. ಸಂಗಮ ಯುಗದಲ್ಲಿ ಮಾತ್ರ. ಪ್ರತಿದಿನ ಆ ರೀತಿಯ ವಿಶೇಷ ಕಾರ್ಯಕ್ಕೆ ನೀವು ನಿಮಿತ್ತರಾಗಿದ್ದೀರಾ? ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಮಾಡ್ತಾ ಇದ್ದಾರಾ? ಅದರ ಅನುಭವದಲ್ಲಿ ನೀವಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಬೇಕಂತೆ? ಚೆಕ್ ಮಾಡು. ಹೇಗೆ? ಹೆಂಗ್ ಚೆಕ್ ಮಾಡ್ಕೊಳ್ಳೋದು? ಬಾಬಾ ಕೇಳ್ತಾರೆ, ಮಕ್ಳಿಗೆ ಚೆಕ್ ಮಾಡ್ಕೊಳ್ಳಿ, ಕನ್ನಡಿ ಇದೆಯಾ, ಶರೀರ ಸರಿ ಇಲ್ಲ, ಸರಿ ಇದೆಯಲ್ಲ ನೋಡ್ಕೊಳ್ಳೋದು ಹೇಗೆ?
ಕನ್ನಡಿ. ನಮ್ಮ ಮನಸ್ಸಿನ ಕನ್ನಡಿ. ಶರೀರ ಚೆಕ್ ಮಾಡಿಕೊಳ್ಳಿಕ್ಕೆ ಯಾವ್ದಿದೆ? ಕನ್ನಡಿ, ಸ್ಥೂಲ ಕನ್ನಡಿ. ಓಕೆ. ಸ್ಥೂಲ ನೀವು ಕನ್ನಡಿ. ಚಿಕ್ಕವರಿದ್ದಾಗ ಬಡವರಿದ್ದಾಗ ನಿಮ್ಮ ಮನೇಲಿ ಎಷ್ಟು ಕನ್ನಡಿ ಇರ್ತಾ ಇತ್ತು? ಒಂದೇ. ಒಂದೇ. ಯಾವಾಗ ಉಪಯೋಗ ಮಾಡ್ಕೊಳ್ತಿದ್ರಿ? ಬೆಳಿಗ್ಗೆ ಮುಖ ತೊಳೆದಾಗ, ಆ ಬೆಳಿಗ್ಗೆ ಮುಖ ತೊಳೆದ್ ರೆಡಿ ಆದಾಗ. ಮುಖ ಮೇಕಪ್. ತೊಳೆದು ರೆಡಿ ಆದಾಗ ಎಲ್ಲಿ ಕನ್ನಡಿ ಇದು? ಒಂದು ಕನ್ನಡಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಇರ್ತಿತ್ತು. ಬಿಂದಿ Okay. ಇಟ್ಕೋಬೇಕಾದ್ರೆ ಮಾತ್ರ ಕನ್ನಡಿ ನೋಡ್ತಿದ್ದೆ. ತಲೆ ಬಾಚ್ಕೊಳ್ಬೇಕಾದ್ರೆ ಕನ್ನಡಿ. ಬಿದ್ದು ಅಲ್ವಾ, ಅಷ್ಟಕ್ಕೆ ಮಾತ್ರ ಇಟ್ಕೊಳ್ತಿದ್ರು. ಓಕೆ. ದಿನಕ್ಕೆ ಎಷ್ಟು ಸಲ ಕನ್ನಡಿ ಉಪಯೋಗ ಮಾಡ್ತಿದ್ರಿ? ಒಮ್ಮೆ. ಒಂದ್ಸಲ ಅಷ್ಟೇ. ಒಂದ್ ಸಲ, ಎರಡ್ ಸಲ. ಓಕೆ. ಒಂದ್ಸರಿ ಇವಾಗ ಇವಾಗ ನಿಮ್ಮ ಮನೇಲಿ ಕನ್ನಡಿ ಇದೆಯೋ ಇಲ್ವೋ? ಇದೆ. ಎಲ್ಲೆಲ್ಲಿ ಇದೆಯೋ? ಬೀರುನಲ್ಲಿ, ಅಲ್ಮಾರಲ್ಲಿ, ಬಾತ್ರೂಮ್ ಅಲ್ಲಿ ಇದೆ. ಬೆಡ್ರೂಮ್ ಅಲ್ಲೂ ಇದೆ, ಹಾಲ್ ಅಲ್ಲೂ ಇದೆ, ಬೀರೂಮಲ್ಲೂ ಇದೆ, ಬಾತ್ರೂಮ್ ಅಲ್ಲೂ ಇದೆ, ಜೊತೆಗೆ ಬೀರುನಲ್ಲಿ, ಮೊಬೈಲ್ ಅಲ್ಲೂ ಇರುತ್ತೆ. ಪರ್ಸ್ ಅಲ್ಲೂ ಇದೆ. ಮೊಬೈಲ್ ಅಲ್ಲಿ ಮೊಬೈಲ್ ಕನ್ನಡಿ ಇರ್ತದ? ನಾನ್ ಫಸ್ಟ್ ಟೈಮ್ ಅಪ್ಪ ಕೇಳಿದ್ದು. ಮೊಬೈಲ್ ಕನ್ನಡಿ ಇರುತ್ತಾ? ಹೌದಣ್ಣ. ನೋಡ್ಕೊಂತಾರ ನಾವು ಕ್ಯಾಮ್ರಾದಲ್ಲಿ. ಆ ಕ್ಯಾಮ್ರಾ ಮೊಬೈಲ್ ಅಲ್ಲಿ. ಬಿಡಿ, ಆ ಕ್ಯಾಮ್ರಾ ನೋಡ್ಕೊಂಡ್ಬಿಟ್ಟು ಅದು ಕನ್ನಡಿ ಇರ್ತದ ಅಲ್ಲಿ. ಇರುತ್ತೆ. ಹ್ಮ್. Okay, ನೋಡಿ ಇವಾಗ ಒಂದು ಹೊಸ ಐಡಿಯಾ ಗೊತ್ತಾಯ್ತು. ಸೆಲ್ಫಿಗೆ ಅಂತ ಈಗ ಮಾಡಿದ ಮುಖ ನೋಡ್ಬಿಟ್ಟು ಅವಲ್ಲೂ ಚೆಕ್ ಮಾಡ್ಕೊಳ್ಬೋದಲ್ವಾ? ಆ? ಹಾಗಿದ್ರೆ ಆ ಕನ್ನಡಿನ ಯಾಕಪ್ಪ ಅಷ್ಟೆಲ್ಲ ಇಟ್ಕೊಂಡ್ರಿ? ಬಾತ್ರೂಮ್ ಅಲ್ಲೂ ಕನ್ನಡಿ, ಮನೆಯಲ್ಲೂ ಕನ್ನಡಿ, ಪರ್ಸಲ್ಲೂ ಕನ್ನಡಿ, ಯಾಕೆ ಇಟ್ಕೊಂಡಿದ್ದೀರಿ? ಅಷ್ಟು ಕ್ಲೀನ್ ಇಲ್ಲ ಅಂದ್ರೆ. ಮುಖದ ಸೌಂದರ್ಯ. ಪದೇ ಪದೇ ಚೆಕ್ ಮಾಡ್ಕೊಳ್ಲಿಕ್ಕೆ ನಾ ಚೆನ್ನಾಗಿದೇನೋ ಇಲ್ವೋ, ಚೆನ್ನಾಗಿದೇನೋ ಇಲ್ವೋ, ಚೆನ್ನಾಗಿದೇನೋ ಇಲ್ವೋ. ಹೌದು. ಮದುವೆ ಮನೆಗೆ ಹೋಗ್ಬೇಕಾದ್ರೆ ಗಂಟೆ ಗಟ್ಟಲೆ ರೂಮ್ ನಲ್ಲಿ ಇದ್ಬಿಟ್ಟು ಡೆಕೋರೇಷನ್ ಮಾಡ್ಕೊಳ್ತೀರಾ. ಆಟೋದಿಂದ ಕೆಳಗಡೆ ಇಳಿಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು, ಎಂಟ್ರಿ ಮಾಡ್ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು, ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು. ಯಾವ್ದನ್ನ? ಮುಖಾನ. ಯಾವ್ದ್ರ ಮೂಲಕ? ಕನ್ನಡಿ. ಬಾಬಾ ಕೇಳ್ತಾರೆ, ಮನಸ್ಸು ಬುದ್ಧಿ ಆತ್ಮವನ್ನು ಎಷ್ಟು ಚೆಕ್ ಮಾಡ್ಕೊಳ್ತಿದ್ದೀರಿ? ಮಾಡ್ಕೊಳ್ತಿದೀವಾ? ಬಟ್ಟೆ ಚೆಕ್ ಮಾಡ್ಕೊಳ್ತೀರಾ, ಬಂಗಾರ ಚೆಕ್ ಮಾಡ್ಕೊಳ್ತೀರಾ, ಮೊಬೈಲ್ ಚೆಕ್ ಮಾಡ್ಕೊಳ್ತೀರಾ, ಶರೀರದ ಮುಖ ಚೆಕ್ ಮಾಡ್ಕೊಳ್ತೀರಾ. ಆದ್ರೆ ಆತ್ಮದ ಸ್ಥಿತಿ, ಮನಸ್ಸಿನ ಸ್ಥಿತಿ ಚೆಕ್ ಮಾಡ್ಕೊಳ್ತೀರಾ? ಇಲ್ಲ. ಅದು ಸ್ಥೂಲದಲ್ಲಿ ಯಾರಿಗೂ ಕಾಣಿಸಲ್ವಲ್ಲ ಅಣ್ಣ. ಹಾ, ಅದಾದ್ರೂ ಕಾಣುತ್ತೆ, ಇದು ಕಾಣೋದಿಲ್ಲ. ಚೆಕ್ ಮಾಡ್ಕೊಳ್ಳೋದು ಹೆಂಗೆ? ಅದಕ್ಕೆ ಬಾಬಾ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಯಾರೋ ಒಬ್ರು ಬೈದ್ರು. ಏನ್ ಮಾಡಿದ್ರು? ಬೈದ್ರು ಯಾರ? ಅದನ್ನ ಗಂಟೆಗಟ್ಲೆ ವರ್ಷಗಟ್ಲೆ ಇಟ್ಕೊಳ್ತಿರಲ್ಲ, ಅದೇನರ್ಥ? ಯಾಕೆ ಹೇಳಿದ್ರು, ಹಿಂಗ್ ಹೇಳಿದ್ರು, ನನಗೆ ಯಾಕೆ ಯೋಗೇಶ್ವರನ ಬೈದ್ರು, ನಾನು ಇಷ್ಟೆಲ್ಲ ಸೇವೆ ಮಾಡಿದ್ರು ಕೂಡ ನಾನು ಬಯಸ್ಕೊಳ್ತಿದ್ದೇನೆ ಅಂತ ನಾಗರ ತನಕ ಯೋಚನೆ ಮಾಡ್ತಾ ಇರ್ತಾರೆ. ಅದು ಬೇಗ ಧಾರಣೆ ಆಗ್ಬಿಟ್ಟಿರುತ್ತೆ ನಾ. ಇವಾಗ ನೀವು ಮದುವೆ ಮನೇಲಿ ಬಾಬನ್ ಮನೇಲಿ ಕುಂತಿರ್ತೀರ, ಯಾವ ಡ್ರೆಸ್ ಹಾಕೊಂಡಿರ್ತೀರಿ? ವೈಟ್. ವೈಟ್. ಡ್ರೆಸ್. ಓಕೆ. ಯೋಗೇಶಣ್ಣ ನಿಮ್ಗೆ ಉಪ್ಪಿನಕಾಯಿ ಬಟ್ಲಿಗೆ ಬರ್ತಾರೆ. ಯಾಕೆ ಬರ್ತಾರೆ? ಉಪ್ಪಿನಕಾಯಿ ಬಟ್ಲಿಗೆ ಬಂದಾಗ ಅವ್ರಿಗೆ ಒಂದು ಫೋನ್ ಕಾಲ್ ಬಂದ್ಬಿಡ್ತದೆ, ಕೈ ಅಲ್ಲಾಡ್ಬಿಡ್ತದೆ, ನಿಮ್ಮ ಬಟ್ಟೆ ಮೇಲೆ ಉಪ್ಪಿನಕಾಯಿ ಬೀಳ್ತದೆ. ಏನ್ ಮಾಡ್ತೀರಿ? ಮನೆಗೆ ಬಂದು ಸ್ವಚ್ಛ. ಆ? ಏನ್ ಮಾಡ್ತೀರಾ? ಕ್ಲೀನ್ ಯಾವಾಗ? ಹಂಗೆ ತಕ್ಷಣ ಹೋಗಿ ಕ್ಲೀನ್ ಮಾಡಿ. ಮನೆಗೆ ಹೋದ್ಮೇಲ ಅಲ್ಲ ಅಲ್ಲ ಊಟ ತಿಂಡಿ ಬಿಟ್ಬಿಟ್ಟು ಮೊದ್ಲು ಕ್ಲೀನ್ ಮಾಡಿ ಹೋಗ್ತಿರೋ ಹೋಗಲ್ವಾ? ಹೋಗ್ತೀವಿ. ಯಾಕೆ ಹೋಗ್ಬೇಕು? ಅದು ಕಾರ್ಯ ತಿರುಗಿ ಹೋಗಲ್ಲ. ಆ? ಲೇಟ್ ಆದ್ರೆ ಕಾರ್ಯ ನೀಟಾಗಿ ಹೋಗಲ್ಲ. ಹಾ, ಹಂಗೆ ಇದ್ಬಿಟ್ಟು ಕಲೆ ಆಗ್ಬಿಡುತ್ತೆ. ಸರಿ, ಆ ಬಟ್ಟೆನ ಹಾಗೇ ಇಡಿ, ಉಪ್ಪಿನಕಾಯಿ ಕ್ಲೀನ್ ಮಾಡ್ಬೇಡಿ, ಸರಿನಾ? ಮನೇಲಿ ತಂದ್ಬಿಟ್ಟು ತಿಂಗಳಾನ್ಗಟ್ಲೆ ಹಾಗೇ ಇಡಿ. ಅದ್ರ ಮೇಲೆ ಏನ್ ಮಾಡ್ಬೇಕು? ಒಂದು ಇಸ್ತ್ರಿ ಹಾಕ್ಬೇಕು. ಯಾವ್ದ್ರ ಮೇಲೆ? ಆ ಉಪ್ಪಿನಕಾಯಿ ಆಗಿದೆಯಲ್ಲ ಅದ್ರ ಮೇಲೆ. ಆವಾಗ ಆ ಕಲೆ ಹೆಂಗಿರ್ತದೆ? ಹಂಗೆ. ಇನ್ನು ಸ್ಟ್ರಾಂಗ್ ಆಗಿರ್ತದೆ ತಾನೆ? ಹೌದು. ಮತ್ ನಾವ್ ಮಾಡ್ತಿರೋದೇನ್ ಮತ್ತೆ? ಅದನ್ನೇ. ಅರ್ಥ ಆಯ್ತಾ ಇವಾಗ ಯಾವ ಕಲೆ ಅಂತ? ಯಾರೋ ನಿಂದನೆ ಮಾಡಿದ್ರು, ಯಾರೋ ಸಿಟ್ಟು ಮಾಡಿದ್ರು, ಯಾರೋ ಇನ್ಸಲ್ಟ್ ಮಾಡಿದ್ರು, ಅದನ್ನ ಮನಸ್ಸಲ್ಲಿ ಚೆನ್ನಾಗಿ ಏನ್ ಮಾಡ್ತೀವಿ? ಇಟ್ಕೊಳ್ತೀವಿ. ಅದನ್ನ ಕ್ಲೀನ್ ಮಾಡಿರಲ್ಲ. ಇಲ್ಲ. ಕನ್ನಡಿ ಅಂತಂದ್ರೆ ಏನು ಆಗಿದ್ರೆ? ಕನ್ನಡಿ ಅಂತಂದ್ರೆ ಏನು? ಯಾರೊಬ್ಬ ನಿಂದನೆ ಮಾಡಿದ್ರು, ಹೌದಾ? ಇವಾಗ ನಿಮ್ಗೆ ಯಾರೋ ಒಬ್ರು ಹೇಳ್ತಾರೆ, ನೋಡ್ರಿ ನಿಮ್ಮ ಮುಖಕ್ಕೆ ಮಸೀತ್ ಆಗಿದೆ ಅಂತ. ಏನ್ ಮಾಡ್ತೀರಿ ನೀವು? ಕನ್ನಡಿಯಲ್ಲಿ ನೋಡ್ಕೊಂತೀವಿ. ಕನ್ನಡಿ ಎದುರುಗಡೆ ಹೋಗಿ ಅವ್ನು ಹೇಳಿದ್ ನಿಜಾನೋ ಸುಳ್ಳು ಅಂತ ನೋಡಿ, ಎಲ್ಲಿ ತಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಸೋಪ್ ತಗೊಂಡು ನೀರ್ ತಗೊಂಡು ಅಲ್ಲಿ ತೊಳೆದ್ಬಿಟ್ಟು ಏನ್ ಮಾಡ್ತೀರಿ? ಟವೆಲ್ ಇಂದ ಬರ್ಸ್ಕೊಂಡ್ಬಿಡ್ತೀರಿ, ಹೌದಾ?
ಹಾಗೇನೆ ನಿಮ್ಗೆ ಯಾರಾದ್ರೂ ಏನಾದ್ರೂ ಹೇಳಿದಾಗ ಬೇಜಾರಾದಾಗ ಆ ವಿಷಯವನ್ನು ಯಾರ ಎದುರುಗಡೆಗೆ ಇಡಬೇಕು? ಬಾಬಾ ಎದುರು ಬಾಬನ ಎದುರುಗಡೆ ಬಾಬಾ ನೋಡಪ್ಪ ಹಿಂಗಾಯ್ತು, ಏನ್ ಮಾಡ್ಬೇಕು? ಬಾಬನ ಎದುರುಗಡೆ ಇಡಬೇಕಾಗ್ತದೆ. ಇಟ್ಟಾಗ ಬಾಬಾ ಅದಕ್ಕೆ ಸಮಸ್ಯೆಗೆ ತಕ್ಷಣ ಪರಿಹಾರ ಕೊಡ್ತಾರೆ, ಅಥವಾ ಮುರಳಿ ಮೂಲಕ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಅಥವಾ ನಿಮ್ಮ ಮನಸ್ಸನ್ನು ಬಾಬನ ಕೈಲಿ ಇಟ್ಟಾಗ ಅದನ್ನು ಸ್ವಚ್ಛ ಬಾಬಾ ಮಾಡ್ತಾರೆ. ಬೇಗ ಅದನ್ನೇನ್ ಮಾಡ್ಬಿಡ್ಬೇಕು? ಕ್ಲೀನ್ ಮಾಡ್ಬಿಡ್ಬೇಕು. ಯಾರಾದ್ರೂ ನಿಂದನೆ ಮಾಡಿದ್ರೆ, ಬೇಜಾರಾದ್ರೆ 5-10 ನಿಮಿಷ ಸುಮ್ಮನೆ ಏನ್ ಮಾಡ್ಬಿಡಿ, ಯೋಗ ಮಾಡ್ಬಿಡಿ. ಏನ್ ಮಾಡಿ? ಯೋಗ ಪವರ್ಫುಲ್ ಯೋಗ ಮಾಡಿ. ಅವಾಗ ಏನಾಗ್ತದೆ? ಮನಸ್ಸು ಏನಾಗ್ತದೆ? ಹಗುರ ಯಾರು ಬೀಳಿಸುದು, ಯಾಕೆ ಬೀಳಿಸುದು ಅದ್ರ ಬೇಡ, ಫಸ್ಟ್ ಕೆಲಸ ಏನು? ಕ್ಲೀನ್ ಮಾಡೋ. ಅರ್ಥ ಆಯ್ತಾ? ಹೀಗೆ ಸ್ಥೂಲವಾಗಿ ನನ್ನ ಬಿಳಿ ಬಟ್ಟೆ ಕ್ಲೀನ್ ಆಗಿರ್ಬೇಕು. ಒಂದು ವೇಳೆ ಉಪ್ಪಿನಕಾಯಿ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಆ ಬಟ್ಟೆ ಧರಿಸ್ಬಿಟ್ಟು ನೀವು ಎಲ್ಲೆಲ್ಲಿ ಹೋಗ್ತಿರೋ ಎಲ್ಲರೂ ಕೇಳ್ತಾರೆ, ಏನಂತ? ಉಪ್ಪಿನಕಾಯಿ ಹೆಂಗ್ ಬಿತ್ತು, ಉಪ್ಪಿನಕಾಯಿ ಹೆಂಗ್ ಬಿತ್ತು, ಉಪ್ಪಿನಕಾಯಿ ಹೆಂಗ್ ಬಿತ್ತು. ಅವಾಗ ನೀವೇನ್ ಮಾಡ್ಬೇಕು? ಸ್ಟೋರಿ ಹೇಳ್ಬೇಕು. ಆ ಹಾಳಾಗಿರುವಂತ ಯೋಗೇಶನ್ನ ಬಿಡಿಸಾಕಿದ್ರು. ಅವಾಗ ಯೋಗೇಶ್ವರ ನಿಂದನೆ ಮಾಡ್ಬೇಕೋ ಬೇಡವೋ? ಇಲ್ಲ ಮಾಡ್ಬಾರ್ದು. ಬಾಳ್ಬಾರ್ದು ಅಂತ ಬಾಯಲ್ಲಿ ಹೇಳ್ತೀರಿ, ಅಲ್ಲ ಮನೆ ಮಾಡ್ತೀರಾ ಅಲ್ವಾ? ಅವಾಗ ವಾಪಸ್ ಅವ್ರಿಗೆ ನಿಂದನೆ ಮಾಡಿದಾಗ ಏನಾಯ್ತು? ಲೆಕ್ಕಾಚಾರ ಜಾಸ್ತಿ ಆಯ್ತು ಆಗಿಲ್ವೋ? ಅಲ್ವಾ? ಅಂದ್ಮೇಲೆ ಕೊಳೆ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಹಾಗೆ ಪ್ರತಿದಿನ ನಿಮ್ಮ ಮನಸ್ಸು ಏನಾಗಿದೆ? ಕ್ಲೀನ್ ಆಗಿದೆಯಲ್ಲೋ ಹೆಂಗ್ ಗೊತ್ತಾಗ್ತದೆ? ಆ ವಿಚಾರ ಮನಸ್ಸಿನೊಳಗೆ ಇಟ್ಕೊಂಡಿರ್ತೀವಲ್ಲ, ಹಾ, ಕ್ಲೀನ್ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಕುಳಿತುಕೊಂಡ ತಕ್ಷಣ ಯೋಗ ಹತ್ತಾ ಇದೆ ಅಂದ್ರೆ ಸರಿ ಇದೆ ಅಂತ ಲೆಕ್ಕ ಅಲ್ವಾ? ಯೋಗಲ್ಲಿ ಕೂತ್ಕೊಂಡ ತಕ್ಷಣದಲ್ಲಿ ಯೋಗ ಕನೆಕ್ಷನ್ ಆಗ್ತಾ ಇದೆ, ಬಾಬನ ಶಕ್ತಿ ಪ್ರವಾಹ ಆಗ್ತಾ ಇದೆ, ಮನಸ್ಸೇನಿದೆ? ಕ್ಲೀನ್ ಇದೆ. ಓಕೆ, ನಿದ್ರೆ ಬರ್ತಾ ಇದೆ, ಸುಸ್ತಾಗಿದೆ, ಕಾಯಿಲೆ ಇದೆ, ಹೊಟ್ಟೆ ನೋವಿದೆ, ಯಾರೊಬ್ರು ನಿಂದನೆ ಮಾಡಿದ್ದಾರೆ, ಆ ದಿನ EMI ಕಟ್ಟೋದಿದೆ, ಹಣ ಇಲ್ಲ, ಏನೋ ಒಂದು ಕಾರಣದಿಂದ ಮನಸ್ಸು ಡಿಸ್ಟರ್ಬ್ ಆಗಿದೆ ಇದ್ರೆ ಬಾಬನ ಹತ್ರ ಲಕ್ಷ ಹೋಗೋದಿಲ್ಲ, ಭಗವಂತನ ಜೊತೆಯ ಸುಖದ ಅನುಭವ ಆಗೋದಿಲ್ಲ. ಆಗೋದಿಲ್ಲ. ಅರ್ಥ ಆಯ್ತಾ? ಇವಾಗ ಗೊತ್ತಾಯ್ತಾ ಕನ್ನಡದಲ್ಲಿ ಹೆಂಗ್ ನೋಡೋದು ಅಂತ? ಹೇಗೆ ನೋಡೋದು ಮತ್ತೆ ಹೇಗೆ ಕ್ಲೀನ್ ಮಾಡೋದು. ಓಕೆ, ಅದನ್ನೇ ಬಾಬಾ ಹೇಳ್ತಾರೆ, ಮಕ್ಕಳೇ ಪುನಃ 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 ನಿಮ್ಮ ಮನಸ್ಸಿನ ಸ್ಥಿತಿಗತಿಯನ್ನ ನೀವು ಚೆಕ್ ಮಾಡ್ಕೊಳ್ತೀರಿ. ನೋಡಿ, ಇವತ್ತು ಯೋಗ ಚೆನ್ನಾಗಿತ್ತು ಅಂತ ಒಂದ್ ದಿವಸ ಹೇಳ್ತೀವಿ, ಇವತ್ತು ಮೂಡೇ ಇರ್ಲಿಲ್ಲ, ಇವತ್ತು ಯೋಗನೇ ಹತ್ತಿಲ್ಲ. ಯಾಕೆ? ಯಾವ್ಯಾವ್ದೋ ಬೇರೆ ಇದೆ ನಮ್ಮಲ್ಲಿ. ಸೂರ್ಯನ ಪ್ರಕಾಶ ಭೂಮಿಗೆ ಬರ್ತಾ ಇರ್ತದೆ, ಮಧ್ಯದಲ್ಲಿ ಮೋಡ ಇದ್ರೆ, ಮರ ಅಡ್ಡ ಇದ್ರೆ ಪೂರ್ತಿ ಬೆಳಕು ಬರುತ್ತಾ, ಪ್ರಕಾಶ ಬರುತ್ತಾ ಭೂಮಿಗೆ? ಇಲ್ಲ. ಬರಲ್ಲ. ಅವಾಗೆಲ್ಲ ಮಂಗಾಗಿರ್ತದ ಅಲ್ವಾ? ಈಗ ಹೌದು. ನೋಡಿ, ಎಲ್ಲಾ ಕಡೆಗೂ ಚಳಿ ಇದೆ, ಸೂರ್ಯನ ಪ್ರಕಾಶ ಬಂದಾಗ ಏನಾಗ್ತದೆ? ಚಳಿ ಎಲ್ಲ ಹೊರಟೋಗ್ತದಲ್ವಾ? ಹಾಗೆ ನಮ್ಮ ಮತ್ತು ಭಗವಂತನ ನಡುವೆ ಯಾವುದೋ ವಿಕಾರಗಳು, ಕಡಿಮೆತನಗಳು, ಬಲಹೀನತೆಗಳು ಬರುವಂತ ಕಾರಣದಿಂದ ಭಗವಂತನ ಶಕ್ತಿ ಕರೆಕ್ಟ್ ಆಗಿ ಏನಾಗೋದಿಲ್ಲ, ನಮಗೆ ಪಾಸ್ ಆಗೋದಿಲ್ಲ. ಅದಕ್ಕೆ ಆ ಎಲ್ಲ ವಿಷಯವನ್ನ ತಕ್ಷಣದಲ್ಲಿ ಏನ್ ಮಾಡ್ಬಿಡ್ಬೇಕು? ಅದನ್ನ ಬಿಟ್ಟು ಬಿಡ್ಬೇಕು, ಕ್ಲೀನ್ ಮಾಡ್ಬಿಡ್ಬೇಕು. ಹೊಗಳಿಕೆನೂ ತಗೊಳ್ಬಾರ್ದು, ತಿಗಳಿಕೆನೂ ನಿಂದನೇನು ತಗೊಳ್ಬಾರ್ದು. ಹೊಗಳಿಕೆ ತಗೊಂಡ್ಬಿಟ್ರೆ ಏನಾಗ್ತದೆ? ಎಲ್ಲ ಖಾಲಿ ಆಗ್ಬಿಡುತ್ತೆ ಖಜಾನೆ. ಅಯ್ಯೋ, ಅಣ್ಣವ್ರು ನಮ್ಗೆ ಹೊಗಳು ಬಿಟ್ರಪ್ಪ, ಯಾರು ನೆನ್ಪಿಡ್ತಾರೆ? ಅಣ್ಣವ್ರೆ. ಅಣ್ಣವ್ರು ನೆನ್ಪಿಡ್ತಾರೆ ಹೊರತು ಶಿವಬಾಬಾ ಇರೋದಿಲ್ವಲ್ಲ ಅಲ್ಲಿ. ತೆಗಳಿಕೆ ಬಂದಾಗ ಮನೆಯವ್ರು ಬೈದ್ ಬಿಟ್ರಪ್ಪ, ಮನಸ್ಸಲ್ಲಿ ಯಾರಿದ್ದಾರೆ? ಅವರೇ. ಮನೆಯವರಿದ್ದಾರೆ, ಶಿವಬಾಬಾ ಇಲ್ವಲ್ಲ. ನಿಂದೆ ಸ್ತುತಿ ಎರಡೂ ಕೂಡ ಇರಬಾರ್ದು. ಓಕೆ, ಈಗೊಂದು ಸತ್ಯವಾದ ಪ್ರಶ್ನೆ ಕೇಳ್ತಾನೆ. ಅಲ್ಲ, ಎಲ್ಲ ಪ್ರಶ್ನೆ ಸುಳ್ಳು ಅಂತಲ್ಲ. ಇದು ಪ್ರಶ್ನೆ ಏನು ಅಂತಂದ್ರೆ, ಆದಷ್ಟು ಎಲ್ಲರೂ ಉತ್ತರ ಕೊಡಿ ಅಂತ. ಏನ್ ಹೇಳಿ? ಎಲ್ಲರೂ ಪ್ರಶ್ನೆ ಏನು ಅಂತಂದ್ರೆ, ಮತ್ತೊಂದು ಶರೀರ ಅಂತಿದೆಯಲ್ವಾ, ಇದು ಎಲ್ಲೋ ಇದೆ. ಆ ಶರೀರಕ್ಕೆ ಮಣ್ಣು, ಕೆಸರು, ಧೂಳು ಮೆಚ್ಕೊಂಡ್ರೆ ನಿಮ್ಗೆ ಆರಾಮಂತ ಅನ್ಸತ್ತಾ? ಇಲ್ಲ. ಮೂರು ಸ್ಟೇಜ್ ಇದೆ. ಫಸ್ಟ್ ಪ್ರಶ್ನೆ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. 3 ಸ್ಟೇಜ್. ಒಂದು, ಶರೀರಕ್ಕೆ ನೀವು ಮಾಡಿರುವಂತ ಕರ್ಮದ ಕಾರಣದಿಂದ, ಶರೀರವನ್ನು ಯಾವ್ಯಾವ್ದೋ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿರುವಂತ ಕಾರಣದಿಂದ ಧೂಳು, ಕಸ, ಮಣ್ಣು, ಕೆಸರು, ದುರ್ನಾತ ಎಲ್ಲ ಮೆತ್ಕೊಂಡಿದೆ. ಅದೊಂದು ಸ್ಟೇಜ್. ಎರಡನೇದು, ಶರೀರವನ್ನ ಕ್ಲೀನ್ ಆಗಿ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀರಾ. ಏನ್ ಮಾಡ್ಕೊಂಡು ಬಂದಿದ್ದೀರಿ? ಕ್ಲೀನ್ ಆಗಿ ಸ್ನಾನ ಸ್ನಾನ. ಮಾಡ್ಕೊಂಡು ಬಂದಿದ್ದೀವಿ. ಮೂರನೇ ಸ್ಟೇಜು, ಸ್ನಾನ ಮಾಡಿ ಆದ್ಮೇಲೆ ಅದಕ್ಕೆ ಏನು
ಏರ್ ಬ್ರೋ ಅಂತೆ, ಹೇರ್ ಡೈ ಅಂತೆ, ಲಿಪ್ಸ್ಟಿಕ್ ಅಂತೆ, ಫೇರ್ ಅಂಡ್ ಲವ್ಲಿ ಅಂತೆ, ಆಮೇಲೆ ಎಲ್ಲ ಭಂಗ ಅಂತ ಎಲ್ಲಾನು ಕೂಡ ಮೆಚ್ಕೊಂಡಿದ್ದೀರಾ. ಇದು 3 ಸ್ಟೇಜ್. ಇದರಲ್ಲಿ ನಿಮಗೆ ಯಾವಾಗ ನಿಮ್ಮ ಶರೀರ ಆರಾಮ್ ಅಂತ ಅನ್ಸತ್ತೆ? ಸೆಕೆಂಡ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಮಧ್ಯಾಹ್ನ. ಬಂಗಾರ ಹಾಕೊಂಡಿದ್ದು, ಇಲ್ಲ ಭಾರ ಅನ್ಸುತ್ತೆ. ಫೇರ್ ಅಂಡ್ ಲವ್ಲಿ, ಇಲ್ಲ ಅದ್ರಲ್ಲಿ ನೀವು ಸುಂದರವಾಗಿ ಕಾಣ್ತಿಲ್ಲ, ಜನ ಹೊಗಳ್ತಾರಲ್ಲ, ಅಯ್ಯೋ ಎಷ್ಟು ಚೆನ್ನಾಗಿದೆ ಅಕ್ಕೋರೆ ಹಾರ, ಎಲ್ಲಿಂದ ತಂದಿದ್ದೀರಿ, ಯಾವ ರೇಟು, ಯಾರು ಕೊಡ್ಸಿದ್ದು, ಖುಷಿ ಆಗೋದಿಲ್ವಾ? ಮೊದ್ಲಾಗ್ತಿತ್ತಣ್ಣ, ಈಗ ಆಗಲ್ಲ. ಅಭಿಮಾನ. ಆ ಅದಕ್ಕೆ ಬಾಬಾ ಹೇಳ್ತಾರೆ, ಅಭಿಮಾನನೂ ಇರಬಾರ್ದು, ಅಪಮಾನನೂ ಇರ್ಬೇಕು. ನಿಂದನೇನೂ ಇರಬಾರ್ದು. ಮಧ್ಯದಲ್ಲಿ ಒರಿಜಿನಲ್ ನಾನು ಹೆಂಗಿದೆಲ್ಲ ಹಂಗೇ ಇದ್ರೆ ತಾನೆ ಆರೋಗ್ಯ ಚೆನ್ನಾಗಿರ್ತದೆ ಹೌದು. ಅಲ್ವಾ? ಈಗ ಹೇಳಿ, ಬಿಳಿ ಬಟ್ಟೆ ಹಾಕೊಳ್ಳೋ ಚೆನ್ನಾಗಿರ್ತದೋ, ಕಲರ್ ಕಲರ್ ಬಟ್ಟೆ ಇಷ್ಟ ಆಗ್ತದೋ? ಬಿಳಿ ಬಟ್ಟೆ. ಮೊದ್ಲೇ ಅಯ್ಯೋ, ಬಿಳಿ ಬಟ್ಟೆನಾ, ಅದು ಇದುವೇ ಹಾಕೊಳ್ಳೋದು ನಮ್ಗೆ ಬೇಡಪ್ಪ. ಅವಾಗ ಗೊತ್ತಿರಲಿಲ್ಲ. ಹೌದಾ? ಹಾಗೆ ಬಾಬಾ ಹೇಳ್ತಾರೆ, ಮೂಲ ರೂಪದಲ್ಲಿದ್ರೆ, ಪವಿತ್ರವಾಗಿದ್ರೆ, ಶುದ್ಧವಾಗಿದ್ರೆ ಆತ್ಮ ಏನಾಗಿರ್ತದೆ? ಚೆನ್ನಾಗಿರ್ತದೆ. ಅದಕ್ಕಾಗಿ ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ಏನಂತ? ನಾನೆಷ್ಟು ಶುದ್ಧವಾಗಿದ್ದೀನಿ ಅಂತ. ಹೊಗಳಿಕೆನೂ ಬೇಡ, ತೆಗಳಿಕೆನೂ ಬೇಡ. ಮದುವೆ ಮನೆಗೆ ಹೋಗಿದ್ದೀರಿ, ಸರಿ, ಒಳ್ಳೆ ಸೆಕೆ ಇದೆ, ಮೈಲೆಲ್ಲ ಗಲೀಜಾದಾಗ ಮೆತ್ಕೊಂಡಾಗ ಅದರ ಎಫೆಕ್ಟ್ ಮುಖದ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ಅದೇ ಫೇರ್ ಅಂಡ್ ಲವ್ಲಿ ಹಚ್ಕೊಂಡಾಗ ಮುಖ ಒರೆಸ್ಕೊಳ್ಲಿಕ್ಕೆ ಆಗತ್ತಾ? ಅಕ್ಕಂದಿರಿ ಕೇಳ್ಬೇಕು, ನಮ್ಗೆ ಗೊತ್ತಿಲ್ಲ. ನಾರ್ಮಲ್ ಇದಾಗ ಎಷ್ಟು ಬೇಕಾದ್ರೂ ನಾವು ಒರೆಸ್ಕೊಳ್ಬೋದು, ಎಷ್ಟು ಬೇಕಾದ್ರೆ ನೀರ್ ಹಾಕ್ಬಿಟ್ಟು ತೊಳಿಬೋದಲ್ವಾ? ಹೌದು. ನನ್ನ ಸೌಂದರ್ಯ ಹೋಗತ್ತೆ ಹೇಳುವಂತ ನಮ್ಗೇನಿರೋದಿಲ್ಲ, ಭಯ. ಆ ಸ್ಮೃತಿ ಇರೋದಿಲ್ಲ. ಈಗ ಹೇಳಿ, ನಾವು ನಾರ್ಮಲ್ ಆಗಿರ್ಬೇಕು ಅಥವಾ ಹೊಗಳಿಕೆಯಿಂದ ಇರ್ಬೇಕು, ತೆಗಳಿಕೆಯಲ್ಲಿ ಇರ್ಬೇಕು? ನಾರ್ಮಲ್. ಆಗ ಕನ್ನಡಲ್ಲಿ ಪದೇ ಪದೇ ನಾನು ಚೆಕ್ ಮಾಡ್ಕೊಳ್ಬೇಕೋ ಬೇಡವೋ? ಬೇಕಾಗಿಲ್ಲ. ಚೆಕ್ ಮಾಡ್ಕೊಳ್ಬೇಕು ತಾನೆ. ಚೆಕ್ ಮಾಡ್ಕೊಂಡು ಏನ್ ಮಾಡ್ಬೇಕು? ಚೇಂಜ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಯಾರ ಹೊಗಳಿಕೆಗೂ ಯಾರ ನಿಂದನೆಗೂ ಮನಸ್ಸನ್ನು ಹಿಡಿದೇನೆ ನೀವು ಸದಾ ಕಾಲ ಏನಾಗಿರಿ? ಕ್ಲೀನ್ ಆಗಿರಿ ಅಲ್ವಾ? ಬಟ್ಟೆ ವಿಷಯದಲ್ಲೂ ಕೂಡ ನೋಡಿ, ಸಿಂಪಲ್ ಬಟ್ಟೆ, ಕ್ಲೀನ್ ಬಟ್ಟೆ ಇಷ್ಟ ಆಗತ್ತಲ್ವಾ? ಹರಿದೋಗಿರೋ ಬಟ್ಟೆನೂ ಬೇಡ, ಅಥವಾ ತುಂಬಾ ವ್ಯಾಲ್ಯೂಯಬಲ್ ಬಟ್ಟೆನೂ ಕೂಡ ಬೇಡ. ತುಂಬಾ ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟು ಏನಾಗ್ಬಿಡ್ತದೆ, ತುಂಬಾ ಬೆಲೆಯೋದು ಇದಾಗ್ಬಿಡ್ತದೇನೋ, ಮಣ್ಣು ಮೆತ್ಕೊಳ್ತದೇನೋ ಅಂತ ಬಿಟ್ಟು ಅದೊಂದು ಕೆಲಸ ಮಾಡ್ಬೇಕಾದೇನಾಗ್ತದೆ, ಭಯ. ಬಟ್ಟೆ ಹಾಳಾಗ್ಬಿಡ್ತದೇನೋ ಅಂತ ಅದರ ಕಡೆಗೆ ಸಂಕಲ್ಪ, ಯೋಚನೆ, ಚಿಂತನೆ ನಡೆಯುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ಆತ್ಮಿಕ ರಾಯಲ್ಟಿ ಮತ್ತು ಪರ್ಸನಾಲಿಟಿಲಿ ಎಷ್ಟಿರ್ತೀರ. ಅಂದ್ರೆ ಭಗವಂತನ ಪ್ರಶ್ನೆ ಏನು ಅಂತಂದ್ರೆ, ಪ್ರತಿದಿನ ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ನೀವು ಮನಸ್ಸಲ್ಲಿ ಏನು ಧಾರಣೆ ಮಾಡ್ಕೊಂಡು ಹೋಗ್ತೀರಿ, ಏನ್ ಧಾರಣೆ ಮಾಡ್ಕೊಂಡು ಹೋಗ್ಬೇಕು? ಏನ್ ಧಾರಣೆ ಮಾಡ್ಕೊಂಡು ಹೋಗ್ಬೇಕು? ಏನ್ ಧಾರಣೆ ಮಾಡ್ಕೊಂಡು ಹೋಗ್ಬೇಕು? ಆತ್ಮಿಕ ಖುಷಿ. ಅಂದ್ರೆ ಒಂದು ಮಗು ಹೊರಗಡೆ ಹೋಗ್ಬೇಕಾದ್ರೆ ಬೇಕರಿ ತಿಂಡಿನೂ ತಗೊಂಡ್ ಹೋಗ್ಬೋದು, ಹೋಟೆಲಿನ ತಿಂಡಿನೂ ತಗೊಂಡ್ ಹೋಗ್ಬೋದು, ಅಮ್ಮ ಮಾಡಿದ್ದು ತಗೊಂಡ್ ಹೋಗ್ಬೋದಲ್ವಾ? ಊಟಕ್ಕೆ ಯಾವ್ದೊಂದು ತಗೊಂಡ್ ಹೋಗೋಣ? ಅಮ್ಮ ಮಾಡಿದ್ದು. ಮಾಡಿ ತಗೊಂಡು ಹೋಗ್ಬೇಕು. ಅಂದ್ರೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಯೋಗ ಮಾಡ್ಬೇಕು, ಸಾಧನೆಯನ್ನ ಮಾಡ್ಬೇಕು, ಸಂಸ್ಕಾರದಲ್ಲಿ ಸ್ಟಾಕ್ ಮಾಡ್ಕೊಳ್ಬೇಕು, ಅದನ್ನೇ ಧರಿಸಬೇಕು, ಮತ್ತೆ ಬೇರೆಯವ್ರಿಗೆ ಅದನ್ನೇ ಕೊಡಬೇಕು. ಅದಕ್ಕೆ ಬೆಳಗಿಂದ ಸಾಯಂಕಾಲದವರೆಗೂ ಆತ್ಮಿಕ ರಾಯಲ್ಟಿ ಎಷ್ಟಿದೆ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಕೆಲವೊಂದ್ಸಲ ಸೇವೆಗೆ ಹೋದಾಗ ಕ್ಲಾಸ್ ಮಾಡ್ಲಿಕ್ಕೆ ಹೋಗ್ತೀವಿ, ಆವಾಗ ನಮ್ಮ ನಶೆ ಹೆಂಗಿರ್ತದೆ. ಅದೇ ಡ್ರೈವಿಂಗ್ ಮಾಡ್ಬೇಕಾದ್ರೆ ಏನಾಗ್ತದೆ, ನಶೆ ಏನಾಗಿರ್ತದೆ, ಕಡಿಮೆ ಆಗಿರ್ತದೆ. ಯಾಕೆ ಹೇಳಿ? ಆ ಪೋಸ್ಟು ಬೇರೆ ಈಶ್ವರ ವಿಶ್ವವಿದ್ಯಾಲಯದಲ್ಲೇ ಇರ್ಬೋದು, ಪೋಸ್ಟ್ ಚೇಂಜ್ ಇರ್ತದೆ ತಾನೇ ಅಲ್ವಾ? ಹಾಗೆ ಯಾವ್ದೋ ಒಂದು ಫಂಕ್ಷನ್ ನೀವು ಗೆಸ್ಟ್ ಆಗಿ ಹೋದ್ರೆ ಹೆಂಗಿರ್ತದೆ, ನಿಮ್ಗೆ ಗೌರವ ಹೆಂಗ್ ಕೊಡ್ತಾರೆ ಅಲ್ವಾ? ನಾರ್ಮಲ್ ವ್ಯಕ್ತಿ ಇದ್ದ ಗೌರವನ ಹೆಂಗ್ ಕೊಡ್ತಾರೆ? ವ್ಯತ್ಯಾಸ ಇದೆಯಲ್ವೋ? ಅವಾಗ ಆ ನಶೆ ಇರ್ತದೆ ಇರಲ್ವೋ ನಿಮ್ಮ ಹತ್ರ? ಈಗ ಹೇಳಿ, ಶರೀರದ ನಶೆ ಇರಬೇಕು, ಧನದ ನಶೆ ಇರಬೇಕು, ಪೋಸ್ಟ್ ಪೊಸಿಷನ್ ನಶೆ ಇರಬೇಕು, ಶಿಕ್ಷಣದ ಇರ್ಬೇಕು, ಜನರ ನಶೆ ಇರಬೇಕು. ಆ ಆತ್ಮಿಕ ನಶೆ, ಪರಮಾತ್ಮನ ನಶೆ. ಯಾವ ನಶೆ? ಆತ್ಮಿಕ ಪರಮಾತ್ಮನ ನಶೆ. ಅವಾಗ ಮನ ಬುದ್ಧಿ ಯಾರ ಜೊತೆಗೆ ಜೋಡಣೆ ಆಗಿರ್ಬೇಕು? ಪರಮಾತ್ಮ. ಆತ್ಮಿಕ ಸ್ವಚ್ಛತೆ, ಆತ್ಮಿಕ ಹಗುರತೆ, ಆತ್ಮಿಕ ಸಂಪಾದನೆ, ಆತ್ಮಿಕ ದಾನ, ಆತ್ಮಿಕ ಶಕ್ತಿಯನ್ನು ಕೊಡೋದರ ಮೂಲಕ ಅದರಿಂದ ಬರುವಂತ ಆಶೀರ್ವಾದ, ಖುಷಿ, ಅದರ ಕಡೆ ಗಮನ ಕೊಡಿ ಹೊರತು ಸ್ಥೂಲದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಡಿ. ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಸದಾ ಕಾಲ ನಾನು ಯಾರ ಜೊತೆಗೆ ಜೋಡಣೆ ಆಗಿರ್ತೀನಿ. ಆದ್ಮೇಲೆ ಈಶ್ವರಿ ಸೇವೆಯನ್ನ ಮಾಡಿದಾಗ ನಾನು ತುಂಬಾ ಶ್ರೀಮಂತನಾಗಿದ್ದೇನೆ ಹೇಳೋದಕ್ಕಿಂತ ಬಾಬಾ ನನ್ನ ಉಪಯೋಗ ಮಾಡ್ಕೊಳ್ತಿದಾರಲ್ಲ ಅಂತ ಒಳಗಡೆ ಏನಾಗ್ತದೆ? ಖುಷಿ.
ಎಷ್ಟೇ ಕೋಟಿ ಇದ್ರೂ ಕೂಡ ಆ ಖುಷಿ ನಿಮ್ಗೆ ಏನಾಗೋದಿಲ್ಲ, ನಿಜವಾದ ಸಿಗೋದಿಲ್ಲ. ಖುಷಿಯನ್ನ ಕೊಡೋದಿಲ್ಲ. ಯಾಕಂದ್ರೆ ಇವತ್ತಿರೋ ಕೋಟಿ ನಾಳೆ ಏನಾಗ್ಬಿಡ್ತದೆ, ಅಲ್ಲೇ ಹೊರ್ಟು. ಆಜ್ ಕಾ ಕರೋಡ್ಪತಿ ಕಲ್ beggar. ಕರೋಡ್ಪತಿ. ರೋಡ್ಪತಿ ಬನ್ ಜಾಯೇಗಾ ಅಲ್ವಾ? ಅದಕ್ಕಾಗಿ ಈಗಿನಿಂದಲೇ ನಾವೇನ್ ಮಾಡ್ಬೇಕು, ಆಧ್ಯಾತ್ಮಿಕ ಸಾಧನೆ ಈಗಿನಿಂದನೇ ನಾವು ಜೊತೆಲಿ ಇಟ್ಕೊಳ್ತಾ ಹೋದಾಗ ಅದರ ಎಫೆಕ್ಟ್ ಎಲ್ಲಿವರೆಗೆ ಇರ್ತದಂತೆ ಬಾಬಾ ಹೇಳ್ತಾರೆ, 5,000 ವರ್ಷದವರೆಗೂ ಕೂಡ ಇರ್ತದೆ. ಸೆಂಟ್ ಸ್ಪ್ರೇ ಮಾಡಿದ್ರೆ ಎಷ್ಟೊತ್ತಿರ್ತದೆ, ಸ್ವಲ್ಪ ಹೊತ್ತು. ಹೇರ್ ಡೈ ಎಷ್ಟೊತ್ತಿರ್ತದೆ, ಫೇರ್ ಅಂಡ್ ಲವ್ಲಿ ಎಷ್ಟೊತ್ತಿರ್ತದೆ. ಅದೇ ಆಧ್ಯಾತ್ಮಿಕವಾಗಿ ನಾವು ಮಾಡಿದ ಎಷ್ಟೊತ್ತಿರ್ತದಂತೆ, 5,000. 5,000 ವರ್ಷದವರೆಗೆ. ಯಾಕಂದ್ರೆ ಇವಾಗ ಧಾರಣೆ ಮಾಡ್ಕೊಳ್ಳೋದು ಯಾವಾಗ, ಈಗ ಸಂಗಮ ಈಗಿನಿಂದಾನೆ. ಅದಕ್ಕಾಗಿ ಅದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಟ್ಟು ಅದರ ಆಧಾರದಲ್ಲಿ ಕರ್ಮವನ್ನ ಮಾಡುವಂತವ್ರು ನಾವು ಆಗ್ಬೇಕಾಗಿದೆ. ಅರ್ಥ ಆಯ್ತಾ ಇವಾಗ? ಹ್ಮ್ ಓಕೆ, ಓಂ ಶಾಂತಿ. ಶಾಂತಿ. ಓಂ ಶಾಂತಿ. ಶಾಂತಿ.